ಗಲಭೆಕೋರರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದ ಸರ್ಕಾರದ ಕ್ರಮಕ್ಕೆ ಹೈಕೋರ್ಟ್ ಅಸಮಾಧಾನ. ಗಲಭೆಕೋರರಿಗೆ ಕ್ಲೀನ್ ಚಿಟ್ ಕೊಡೋದು ಸರಿಯಲ್ಲ. ಕ್ರಿಮಿನಲ್ ಕೇಸ್ ಕೋರ್ಟ್ನಲ್ಲೇ ಇತ್ಯರ್ಥವಾಗಲಿ. ನಿನ್ನೆ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಮಹತ್ವದ ಆದೇಶ. ಒಂದು ಕಡೆ ಮಂಗಳೂರು ಹೊತ್ತಿ ಉರಿಯುತ್ತಿರುವಾಗಲೇ ಗಲಭೆಕೋರರ ವಿರುದ್ಧ ಸರ್ಕಾರ ತೆಗೆದುಕೊಂಡಿದ್ದ ನಿರ್ಧಾರಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಕರ್ನಾಟಕ ಹೈಕೋರ್ಟ್. ಹಿಂಸಾಚಾರ ನಡೆಸುವವರಿಗೆ ಕ್ಲೀನ್ ಚಿಟ್ ಯಾಕೆ ಕೊಡ್ತೀರಿ? ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಮೇಲೆ ಆಗಿರುವಂಥ ದಾಳಿ ಮತ್ತು ಗಲಭೆಯ ಬಗ್ಗೆ ಸರ್ಕಾರ ಏನು ಹಿಂತೆಗೆದುಕೊಂಡಿತ್ತು ಕ್ರಮ ಸರಿಯಲ್ಲ ಅಂತೇಳಿ ಅದರ ವಿರುದ್ಧ ತೀರ್ಪನ್ನು ದ್ವಿಸದಸ್ಯ ಪೀಠ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ತೀರ್ಮಾನ ಕೊಟ್ಟಿದೆ. ಇಂಥ ಕೇಸುಗಳನ್ನು ತೆಗೆದುಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಓಲೈಸುವ ರಾಜಕಾರಣದ ಒಂದು ಭಾಗವಾಗಿ ರಾಜ್ಯ ಸರ್ಕಾರ ಈ ತೀರ್ಮಾನ ತಗೊಂಡಿತ್ತು. ಈಗ ನ್ಯಾಯಾಲಯ ಅವರಿಗೆ ಸರಿಯಾದಂಥ ಚೀಮಾರಿಯನ್ನು ಹಾಕಿದೆ. ಕಾನೂನು ಮತ್ತು ಸಂವಿಧಾನಬದ್ಧವಾದಂಥ ತೀರ್ಮಾನಗಳಾಗಬೇಕು ಅಂತ ನಾನು ರಾಜ್ಯ ಸರ್ಕಾರದಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳ ಆಗ್ರಹವನ್ನು ಮಾಡ್ತೀನಿ. ಕರ್ನಾಟಕ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾನು ಸ್ವಾಗತಿಸ್ತೇನೆ. ಆಂಟಿ ಕಮ್ಯುನಲ್ ಫೋರ್ಸ್ ತರ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತೊಂದು ಕಡೆಗಳಲ್ಲಿ ಕಮ್ಯುನಲ್ ಫೋರ್ಸ್ಗಳನ್ನು ಬೆಳೆಸೋ ಕೆಲಸ ನೀವೇ ಮಾಡ್ತೀರಿ, ಇನ್ನೊಂದು ಕಡೆಗೆ ಆಂಟಿ ಕಮ್ಯುನಲ್ ಫೋರ್ಸ್ ನಿಮ್ಮ ಕ್ಯಾಬಿನೆಟ್ಟಲ್ಲೇ ಕಮ್ಯುನಲ್ ವೈರಸ್ ಆವರಿಸ್ಕೊಂಡ್ಬಿಟ್ಟಿದೆ. ನಿಮ್ಮ ಕ್ಯಾಬಿನೆಟ್ಟಿಗೇನೆ ಹಿಂದೂ ಕಾರ್ಯಕರ್ತರ ಸತ್ತರೆ ರೌಡಿಗಿ ಶೀಟರ್, ಹಾಗಾಗಿ ಅವನ ಮನೆಗೆ ನಾನು ಹೋಗಲ್ಲ. ಹಿಂದೂ ಅಲ್ಲದವರೇನಾದ್ರು ಹತ್ಯೆ ಆದರೆ ನಿಮಗೆ ಕರಳು ಕಿತ್ತು ಬರುತ್ತೆ. ಹಾಗಾಗಿ ರಾಜ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು ಸಮಯೋಚಿತ ತೀರ್ಪು. ನೀವು ಈ ಕೇಸ್ ವಿಡ್ರಾ ಮಾಡ್ಕೊಂಡಿದ್ದ ಪರಿಣಾಮನೇ ಉದಯಗಿರಿ ಠಾಣೆ ಮೇಲೆ ಹಲ್ಲೆ. ರಾಜಕಾರಣಕ್ಕೆ ಯಾವ ವಿಷಯ ಬಳಸ್ಕೋಬೇಕು, ಯಾವ ವಿಷಯ ಬಳಸ್ಕೊಳ್ಬಾರ್ದು ಅನ್ನುವ ಪ್ರಜ್ಞೆ ಇದ್ದಿದ್ರೆ ನ್ಯಾಯಾಲಯದಿಂದ ಈ ಥರ ಚೀಮಾರಿ ಹಾಕಿಸ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಈಗ ಹೈಕೋರ್ಟಿನ ತೀರ್ಪು ಏನಿದೆ ಅಂತ ನನಗೆ ಮಾಹಿತಿ ಇಲ್ಲ. ಅದೇನಿದೆ ಅದು ಆರ್ಡರ್ ನಾನು ನೋಡಿದ ಮೇಲೆ ಐ ಕ್ಯಾನ್ ಕಮೆಂಟ್ ಆನ್ ದಟ್. ನೋಡಿ, ತುಷ್ಟೀಕರಣ ಅಂತ ನೀವೇನು ಹೇಳ್ತೀರಾ? ಕೇಸ್ ಹಾಕಿದ್ರು ತುಷ್ಟೀಕರಣ ಅಂತಾರೆ, ಕೇಸ್ ಹಾಕಿಲ್ಲ ಅಂದರೂ ತುಷ್ಟೀಕರಣ ಅಂತಾರೆ, ವಿಡ್ರಾ ಮಾಡಿದ್ರು ತುಷ್ಟೀಕರಣ ಅಂತಾರೆ. ಈಗ ನೀವು ಹೇಳಿ, BJP ಒಬ್ಬರು ಶಾಸಕರು ಪ್ರೂವ್ ಆಗಿದೆ ಅಲ್ಲ, ಏನು ಅತ್ಯಾಚಾರ ಮಾಡಿದ್ದು, ದಲಿತರ ಮೇಲೆ ನಿಂದನೆ ಮಾಡಿದ್ದು, ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಸರ್? ಪಾಸ್ಕೋನಲ್ಲಿ ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಸರ್? ಹೈಕೋರ್ಟ್ನಲ್ಲಿ ಆ ಕೇಸ್ ನಡೆದು ಇವತ್ತು PIL ಅಪೀಲ್ ಮಾಡಿದ್ದಾರೆ. ಆ ಸಮಾಚಾರ ಈಗ ತಾನೇ ಸಿಕ್ಕಿದೆ ನನಗೆ. ಆ ಜಜ್ಮೆಂಟ್ ಪೂರ್ಣ ನಮ್ಮ ಕೈಗೆ ಬಂದಮೇಲೆ ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡ್ತೀವಿ. ನ್ಯಾಯ ಕೊಡೋದಕ್ಕಾಗಿ ನಾವು ಈ ನಿರ್ಣಯ ಮಾಡಿದ್ವಿ. ಈಗ ಕೋರ್ಟ್ನೊಳಗೆ ನಮ್ಮ ನಿರ್ಣಯವನ್ನು ಅವರು ನಿರಾಕರಿಸಿದ್ದಾರೆ. ಆ ಹಿನ್ನೆಲೆಯೊಳಗೆ ಏನು ಮಾಡಬೇಕು ಏನು ಅನ್ನೋದನ್ನು ನಾವು ವಿಚಾರ ಮಾಡ್ತೀವಿ. ಮತ್ತೆ ಉಲ್ಲೇಖಿಸಿ ನಮಗೆ ಫೈಲ್ ವಾಪಸ್ ಕಳಿಸಿದ್ದಾರೆ ಅಂಥೇಳಿ ಪತ್ರಿಕಾ ವರದಿಯ ಮೂಲಕ ನಾನು ನೋಡಿದ್ದೇನೆ. ಇವತ್ತು ತಡಸಂಜೆಯಲ್ಲಿ ಸಭೆಯನ್ನು ಮಾಡ್ತಾ ಇದ್ದೇನೆ. ಸಂಜೆ ಸಭೆ ಆದ ನಂತರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ಮಾಡ್ತೀವಿ. 43 ಕೇಸ್ಗಳು ಒಟ್ಟು. ಇವತ್ತು ಹೈಕೋರ್ಟು ಅದನ್ನು ಸಂಪೂರ್ಣವಾಗಿ ಸ್ಕ್ವಾಶ್ ಮಾಡಿದೆ. ಇದೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ, ಸರಿಯಾಗಿ ಏಟು ಕೊಟ್ಟ ಹಾಗಿದೆ. ನೀವು ಮಾಡ್ತಾ ಇರುವಂತ ಈ ಕುಕೃತ್ಯಕ್ಕೆ ನ್ಯಾಯಾಲಯ ಕಪಾಳ ಮೋಕ್ಷ ಮಾಡಿದೆ. ಇವತ್ತು ನ್ಯಾಯಾಲಯ ನಿಮಗೆ ಸರಿಯಾಗಿ ತಪ್ಪರಾಕಿ ಕೊಟ್ಟಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನ್ಯಾಯಾಲಯದ ಆಜ್ಞೆಯನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಇಲ್ಲಿ ಮುಖಭಂಗ ಆದರೆ ಅಲ್ಲಿಯೂ ಕೂಡ ಸಾಕಷ್ಟು ರೀತಿಯ ಮುಖಭಂಗ ಆಗತ್ತೆ.
ಮತ್ತು ಕೇಸ್ ಯಾವುದು ಕೇಸ್ ಇದು ಏನೋ ಹೋರಾಟದ್ದು ಅಥವಾ ನ್ಯಾಯ ಕೊಡಿಸುವಂತದ್ದು ಜನಸೇವೆಯ ಕೇಸ್ ಅಲ್ಲ. ಇದು ಗೂಂಡಾವರ್ತಿಯ ಕೇಸ್, ಇದು ರೌಡಿಗಳ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಪ್ರಕರಣದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಲ್ಲಿಸಿ ಯಾವ ಕಾರಣಕ್ಕೂ ಆರೋಪಿಗಳ ವಿರುದ್ಧದ ಪ್ರಕರಣವನ್ನು ವಾಪಸ್ ತೆಗೆದುಕೊಳ್ಳಬಾರದು ಅಂತ ವಾದಿಸಿ ಪ್ರಕರಣವನ್ನು ಗೆದ್ದಿರುವ ಗಿರೀಶ್ ಭಾರದ್ವಾಜ್ ವಕೀಲರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗಿರೀಶ್ ಭಾರದ್ವಾಜ್ ಅವರೇ. ಅನಿಲ್ ಚಳಗೇರಿ ಬಿಜೆಪಿಯಿಂದ, ಶತಭಿಷ ಶಿವಣ್ಣ ಕಾಂಗ್ರೆಸ್ನಿಂದ ನಮ್ಮ ಜೊತೆಗಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಬ್ದುಲ್ ರಜಾಕ್ ಖಾನ್ ಇದ್ದಾರೆ. ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ. ಐ ಥಿಂಕ್ ಗಿರೀಶ್ ಭಾರದ್ವಾಜ್ ಅವರದೇ ಮೊದಲನೇ ರಿಯಾಕ್ಷನ್ ತೆಗೆದುಕೊಳ್ತೇನೆ. ಗಿರೀಶ್, ಯಾಕೆ ಈ ಪ್ರಕರಣ PIL ಹಾಕಬೇಕು ಅಂತ ಅನ್ನಿಸ್ತು? ಅಲ್ಲ, ಒಂದು ಕಳೆದ ಅಕ್ಟೋಬರ್ನಲ್ಲಿ ಸರ್ಕಾರ ಏನು ಕ್ಯಾಬಿನೆಟ್ ಮುಂದೆ ಒಂದು ಪ್ರಸ್ತಾವನೆಯನ್ನು ಮಂಡಿಸಿ ಆದೇಶವನ್ನು ಮಾಡಿತ್ತು 321 CRPC ಕೆಳಗೆ ಒಂದು ಡೈರೆಕ್ಷನ್, ದಿಕ್ತತ್ ಅಂತ ನಾನು ಕರಿತೀನಿ ಇದನ್ನು, ಒಂದು ಡೈರೆಕ್ಷನನ್ನು ಕೊಟ್ಟಿತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಗೆ. ನೀವು ಈ ಕೇಸ್ಗಳನ್ನು ವಿಡ್ರಾ ಮಾಡಬೇಕು. ಈ ಕೇಸ್ಗಳ ಹಿನ್ನೆಲೆ ಅಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಯಾಬಿನೆಟ್ ನೋಟ್ನಲ್ಲೇ ಈ ಕೇಸ್ಗಳು ವಾಪಸ್ ಪಡೀಲಿಕ್ಕೆ ಅರ್ಹ ಅಲ್ಲ, ಎವಿಡೆನ್ಸ್ಗಳಿವೆ, ಈ ಕೇಸ್ಗಳಿಗೆ ನಾವು ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿ ಯಾವ ಪ್ರಾಸಿಕ್ಯೂಷನ್ ಇಲಾಖೆ ಹೇಳಿದರೂ ಕೂಡ ಕ್ಯಾಬಿನೆಟ್ ಮುಂದೆ ಒಂದು ಪ್ರಸ್ತಾವನೆ ಅಂತಂದು ಸರ್ಕಾರ ಇದನ್ನು ಸರಾಸರಿಯಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಗೆ ಇಲ್ಲ ನೀವು ಮಾಡಬೇಕು, ನೀವು ತಕ್ಷಣಕ್ಕೆ ವಿಡ್ರಾ ಮಾಡೋದಕ್ಕೆ ಅರ್ಜಿ ಹಾಕಿ ಅಂತ ಹೇಳಿ ನಿರ್ದೇಶನ ಕೊಟ್ಟಿತ್ತು. ಇದು ಔಟ್ರೈಟ್ ಕಾನೂನು ರೀತಿ ಇಲಿಗಲ್ ಆಗುತ್ತೆ 321 CRPC ಕೆಳಗೆ. ಇದನ್ನು ಸುಪ್ರೀಂ ಕೋರ್ಟ್ ಬಹಳ ಕೇಸ್ಗಳಲ್ಲಿ ಹೇಳಿದೆ. ಸೊ ಹಾಗಾಗಿ ಸರ್ಕಾರ ತನ್ನದೇ ಯಾವುದೇ ಸರ್ಕಾರ ಆಗಲಿ ತನ್ನದೇ ರಾಜಕಾರಣ ದೃಷ್ಟಿಯಿಂದ ಅಥವಾ ಏನೇ ಬೇರೆ ದೃಷ್ಟಿಯಿಂದ ಕೇಸ್ಗಳನ್ನು ಈ ಥರ ವಾಪಸ್ ತಗೊಳ್ಳುವಂಥದ್ದು ನನ್ನ ಪ್ರಕಾರ ಕಾನೂನು ರೀತಿ ಕಾನೂನು ಬಾಹಿರಾಗಿತ್ತು ಅಂತ ನನಗೆ ಅನಿಸಿತ್ತು ಕೂಡ. ಹಾಗಾಗಿ PIL ಅನ್ನು ಹಾಕುವಂಥ ಪ್ರಮೇಯ ಬಂದಿತ್ತು. ಕೋರ್ಟ್ನಲ್ಲಿ ಏನೇನಾಯಿತು? ಈಗ ಸರ್ಕಾರ ಹೇಳ್ತು ಇಲ್ಲ ನಾವು ಅಡ್ವೈಸರಿ ಆಗಿ ಕೊಡ್ಬೋದಿತ್ತು ಅಂತ ಹೇಳಿದ್ರೆ, ಸದ್ಯಕ್ಕಂತೂ ನಿನ್ನೆ ಆದೇಶದಲ್ಲಿ ಕ್ಲಿಯರ್ ಇದೆ, ಸರ್ಕಾರ ಈ ಥರ ನಿರ್ದೇಶನವನ್ನು ಕೊಡ್ಲಿಕ್ಕೆ ಬರಲ್ಲ. ಸರ್ಕಾರದ ಆದೇಶವನ್ನು ಸೆಟ್ ಮಾಡಿದೆ ಕೋರ್ಟ್. ಇದರ ನಂತರ ಹೇಳಿದೆ ಈಗೇನು ಕಾನೂನು ರೀತಿ ಏನೋ ನಡೆಯುತ್ತೆ ಅಂತ ಕೋರ್ಟ್ ಹೇಳಿರೋದ್ರಿಂದ ಇನ್ನು ಮುಂದಿನ ಕಾನೂನು ಪ್ರೊಸೀಜರ್ ಇದೆ ಫಾಲೋ ಆಗುತ್ತೆ. ಸರ್ಕಾರ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಪೊಲೀಸ್ ಇಲಾಖೆ ಒಪಿನಿಯನ್ ತಗೊಂಡ್ತಾ? ಹೌದು, ಸರ್ಕಾರ ಪೊಲೀಸ್ ಇಲಾಖೆದು ತಗೊಂಡಿದೆ, ಪ್ರಾಸಿಕ್ಯೂಷನ್ ಇಲಾಖೆದು ತಗೊಂಡಿದೆ ಪ್ರತಿಯೊಂದು ಕೇಸಿಗೂ. ಆದರೆ ಸರ್ಕಾರ ಈ 321 CRPC ಏನು ಹೇಳುತ್ತೆ ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಂಡಿಪೆಂಡೆಂಟ್ಲಿ ಹ್ಯಾಸ್ ಟು ಅಪ್ಲೈ ಹಿಸ್ ಮೈಂಡ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಲಿ ಅಥವಾ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಲಿ ಇಂಡಿಪೆಂಡೆಂಟ್ ಆಗಿ ತನ್ನ ವಿವೇಚನೆಯನ್ನು ಅಪ್ಲೈ ಮಾಡಿ, ಈಗ ಅಕಸ್ಮಾತ್ ಯಾವುದೋ ನೆಲಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ಜಲಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ಇಂಥ ಕೇಸ್ಗಳಲ್ಲಿ ನಾಡಿನ ಪರ ಹೋರಾಟ ಮಾಡಿರೋರು ಆಗಿದ್ರೆ ಇಲ್ಲ ಇದು ಕೇಸ್ ಪ್ರಾಸಿಕ್ಯೂಷನ್ಗೆ ಅರ್ಹ ಅಲ್ಲ ಅಂತ ಹೇಳಿ ವಾಪಸ್ ತಗೊಂಡಿದ್ರೆ ಅದು ಬೇರೆ. ಆದರೆ ಸರ್ಕಾರನೇ ಇಲ್ಲ ನಾವು ಆದೇಶ ಮಾಡ್ತೀವಿ ನೀವು ವಾಪಸ್ ತಗೋಬೇಕು ಅಂತ ಹೇಳುವಂತ ಏನು ಡೈರೆಕ್ಷನ್ ಕೊಟ್ಟಿದೆ, ಇದು ಔಟ್ರೈಟ್ ಕಾನೂನು ಉಲ್ಲಂಘನೆ ಆಗಿದೆ. ಅದನ್ನ ಹೈಕೋರ್ಟ್ ಕೂಡ ಎತ್ತಿಡಿದಿದೆ ಈಗ. ಸೊ ಹಾಗಾಗಿ ನಿನ್ನೆ ಆದೇಶದ ಪ್ರಕಾರ ಈ ಸರ್ಕಾರದ ಆದೇಶ ಏನಿದೆ ಅದು ಸೆಟ್ ಅಸೈಡ್ ಆಗಿದೆ. ಈ ಕಾನೂನು ರೀತಿ ಮುಂದೆ ಈ ಕೇಸ್ಗಳೆಲ್ಲ ಮುಂದುವರಿಯುತ್ತೆ. ಎಸ್, ಶತಭಿಷ ಶಿವಣ್ಣ, ವೋಟ್ ಬ್ಯಾಂಕನ್ನು ಈ ಪರಿನ ಅಪೀಸ್ಮೆಂಟ್ ಮಾಡೋದು ಗಿರೀಶ್ ಭಾರದ್ವಾಜ್ ಅವ್ರ ಗಮನಕ್ಕಿದೆಯೋ ಇಲ್ವೋ? ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸ್ಪಷ್ಟವಾದ ಒಪಿನಿಯನ್ ಕೊಡ್ತಾರೆ. ಈ ಪ್ರಕರಣವನ್ನು ಯಾವ ಕಾರಣಕ್ಕೂ ವಾಪಸ್ ತೆಗೆದುಕೊಳ್ಳಬಾರದು, ವಾಪಸ್ ತೆಗೆದುಕೊಂಡರೆ ಪೊಲೀಸರ ಬಗೆಗೆ ಇರುವ ಭಯ ಹೊರಟೋಗುತ್ತೆ ಮತ್ತು ಪ್ರಕರಣದಿಂದ ಹೊರಗಡೆ ಬಂದ ಇವರು ಮತ್ತೆ ಇಂಥದ್ದೇ ಕೃತ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಸ್ಪಷ್ಟವಾದ ಒಪಿನಿಯನ್ನನ್ನು ರೈಟಿಂಗಲ್ಲಿ ಕೊಟ್ಟಿದ್ದಾರೆ ರೀ. ಇಲ್ಲ, ಇವಾಗ ಕರ್ನಾಟಕ ಸರ್ಕಾರ 15/20/2024 ಆದೇಶದ ಪ್ರಕಾರ ಟೋಟಲ್ 43 ಕೇಸು 2008ರಿಂದ 2024ರವರೆಗೆ ಹಲವಾರು ಕಡೆ ಪ್ರಕರಣ ದಾಖಲೆ ಆಗಿರೋದ್ರಲ್ಲಿ 43 ಕೇಸ್ನ ನೀವು ಪ್ರಾಸಿಕ್ಯೂಟರ್ ವಿಡ್ರಾ ಮಾಡಿ ಅಂತ ಅಪ್ರೂವಲ್ ಅನ್ನ ಕೊಟ್ಟರು, ಡೈರೆಕ್ಷನ್ ಅಲ್ಲ ಅಂತ ನನ್ನ ವಾದ. ಇದರಲ್ಲಿ ಕೆಲವು ಕೇಸಸ್ ಬಂದು ಹುಬ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟಂಗೆ, ಹಲವಾರು ಕೇಸಸ್ ಬಂದು ರೈತ ಹೋರಾಟಗಾರರಿಗೆ ಸಂಬಂಧಪಟ್ಟಂಗೆ, ಕನ್ನಡ ಹೋರಾಟಗಾರರಿಗೆ ಸಂಬಂಧಪಟ್ಟಂಗೆ, ದಲಿತರ ಹೋರಾಟಗಾರರಿಗೆ ಸಂಬಂಧಪಟ್ಟಂಗೆ, CT ರವಿ ಅವರ ಸಂಬಂಧಪಟ್ಟಂಗೆ, ರೇಣುಕಾಚಾರ್ಯ ಅವರ ಸಂಬಂಧಪಟ್ಟಂಗೆ, ಅವರ ಹೇಟ್ ಸ್ಪೀಚ್ ಮತ್ತೊಂದು ಮಗದೊಂದು. ಆದ್ರೆ ವಿರೋಧ ಪಕ್ಷಗಳಾಗಿರ್ಬೋದು ಪ್ರತಿಪಕ್ಷಗಳಾಗಿರ್ಬೋದು ಇದ್ರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಹುಬ್ಳಿ ಧಾರವಾಡನ ಬೇಕು, ಹಿಂದೂ ಮುಸ್ಲಿಮೇ ಬೇಕು, ಇದರಿಂದ ರಾಜಕೀಯ ಲಾಭ ಪಡ್ಕೊಳ್ಬೇಕು, ಕೋಮುವಾದಂತ ವಾತಾವರಣ ಸೃಷ್ಟಿ ಮಾಡಿ ಇದರಿಂದ ರಾಜಕೀಯ ಲಾಭ ಪಡಿಬೇಕು ಅಂತ ಏಕೈಕ ಉದ್ದೇಶ. ಅದಿರ್ಲಿ. ಎರಡನೇದು, ನಾನು ಇವಾಗ ಕರ್ನಾಟಕ ಸರ್ಕಾರ ಯಾಕೆ ಅಪ್ರೂವಲ್ ಅನ್ನ ಕೊಟ್ಟಿದೆ ಅಂತ ನಾನು ಆದೇಶದಿಂದ ಹೈಕೋರ್ಟ್ ಜಡ್ಜ್ಮೆಂಟ್ ಇಂದ ಓದ್ಬಿಟ್ಟು ಹೇಳ್ಬಿಡ್ತೀನಿ. ಜಸ್ಟ್ ಫಾರ್ ಯುವರ್ ವ್ಯೂವರ್ಸ್, the government has given its approval to withdraw from prosecution under section 321 CRPC in a total of 43 cases. Given its approval to withdraw, it is not a direction. ಆಮೇಲೆ ಜನರ ಮನಸ್ಸಲ್ಲಿ ಏನ್ ಇದು ಮಿಸ್ಕನ್ಸೆಪ್ಷನ್ ಇದೆ, ಅಪ್ರೂವಲ್ ಶಬ್ದದ ಅರ್ಥ, ಅಪ್ರೂವಲ್ ಒಂದೇ ನಿಮಿಷ ಗಿರೀಶ್ ಬರ್ತೀನಿ. ಅಪ್ರೂವಲ್ ಶಬ್ದದ ಅರ್ಥ ಏನ್ ಗೊತ್ತಾ?
ಅಪ್ರೂವಲ್ ಶಬ್ದದ ಅರ್ಥ ಅಭ್ಯಂತರ ಅಲ್ಲ. ಒಂದೇ ನಿಮಿಷ ಇದಕ್ಕೆ ನೀವು ಒಂದೇ ನಿಮಿಷ ಶತಭಿಷ ನೀವು ಕೂಡ ಒಬ್ಬ ವಕೀಲ್ರಿ, ನೀವು ಕೂಡ ಒಬ್ಬ ವಕೀಲರು ಅಲ್ಲ. ಒಂದೇ ನೀವು ಕೂಡ ಒಬ್ಬ ವಕೀಲರಿದ್ದೀರಿ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರ್ಕಾರಕ್ಕೆ ಅರ್ಜಿ ಹಾಕಿ ನಾನು ಇದನ್ನ ವಾಪಸ್ ತಗೋಬೇಕು ಅನ್ಕೊಂಡಿದ್ದೀನಿ, ತಗೊಳ್ಳ ಅಂತ ಕೇಳಿದ್ರೆ ಸರ್ಕಾರ ಅಪ್ರೂವ್ ಮಾಡಿದ್ರೆ ಅದಕ್ಕೊಂದು ಅರ್ಥ. ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾಪಸ್ ತಗೋಬೇಕು ಅನ್ಕೊಂಡಿದ್ದೀನಿ. ಇವಾಗ ನಾನು ಅಪ್ರೂವಲ್ ನಾಟ್ ಅ ಡೈರೆಕ್ಷನ್ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ಇನ್ನೊಂದು ಮಿಸ್ಕನ್ಸೆಪ್ಷನ್, ಸರ್ಕಾರ ಅಪ್ರೂವಲ್ ಕೊಟ್ಟಿದ್ರು ಕೂಡ ಅಥವಾ ಡೈರೆಕ್ಷನ್ನೇ ಕೊಟ್ಟಿದ್ರು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದನ್ನ ತಿರಸ್ಕರಿಸಬಹುದು. ಸೆಕ್ಷನ್ 321 ಕ್ಲಿಯರ್ ಅಪ್ಲಿಕೇಶನ್ ನೀವು ಓದಿದ್ರೆ ಸಾಕು, ಸರ್ಕಾರ ಆದೇಶ ಹೊರಡಿಸದೇ ಇರಲಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರ ಸ್ವಂತವಾದಂತಹ ಬುದ್ಧಿಯನ್ನ ಉಪಯೋಗಿಸಿ ಇಂಡಿಪೆಂಡೆಂಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನ ಅಪ್ಲೈ ಮಾಡಿ ಆಮೇಲೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು. ಆದ್ರೂ ಕೂಡ ಅದಾದ್ಮೇಲೂ ಕೂಡ ಕೋರ್ಟ್ಗೆ ಅವರ ಜುಡಿಷಿಯಲ್ ಮೈಂಡ್ ಅನ್ನ ಅಪ್ಲೈ ಮಾಡಿ ಈ ಕೇಸ್ನ ವಿಡ್ರಾ ಮಾಡಬೇಕಾ ಮಾಡಬಾರ್ದ ಅಂತ ಅಂತಿಮ ನಿರ್ಧಾರ ಕೋರ್ಟ್ಗೆ ಇರತ್ತದ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಹಳೆ ಹುಬ್ಬಳ್ಳಿ ಪ್ರಕರಣವನ್ನು ವಾಪಸ್ ತೆಗೆದುಕೊಳ್ಳುವಂಥ ದರ್ದ್ ಏನಿತ್ತು ಸರ್? ಒಂದ್ ನಿಮಿಷ ಏನ್ ದರ್ದ್ ಇತ್ತು ಅದಂಥದ್ದು? ಏನ್ ಸಮಾಜಕ್ಕೆ ಏನ್ ಮೆಸೇಜ್ ಕೊಡಬೇಕು ಅಂತ ಹೊರಟಿದ್ದೀರಿ ನೀವು? ನೋಡಿ ಸರ್, ಇವಾಗ ನೋಡಿ ಇದಕ್ಕೆ ಒಂದು ಫಾರ್ಮ್ಯಾಟ್ ಇದೆ. ಏನ್ ಫಾರ್ಮ್ಯಾಟ್ ಏನಂದ್ರೆ ಪ್ರಪೋಸಲ್ಸ್ ಬರತ್ತೆ, ಯಾವ ಕೇಸ್ನ ಹಿಂಪಡಿಬೇಕು, ಯಾವ ಕೇಸ್ ಹಿಂಪಡಿಬೇಕು. ಸಬ್ ಕಮಿಟಿ ಫಾರ್ಮ್ ಆಗುತ್ತೆ, ಸಬ್ ಕಮಿಟಿ ಅವ್ರ ರೆಕಮೆಂಡೇಶನ್ಸ್ ನ ಕೊಡತ್ತೆ, ಅಲ್ಟಿಮೇಟ್ ಆಗಿ ಕ್ಯಾಬಿನೆಟ್ ಡಿಸೈಡ್ ಮಾಡುತ್ತೆ. ಈ ಕೇಸಲ್ಲಿ ಸಬ್ ಕಮಿಟಿ ಕೊಟ್ಟಿರುವಂತ ರೆಕಮೆಂಡೇಶನ್ಸ್ ಪ್ರಕಾರ, ನಾನು ಓದಿಲ್ಲ, ರೆಕಮೆಂಡೇಶನ್ಸ್ ಪ್ರಕಾರ ಅವ್ರು ಹೇಳಿರೋದು ಇದರಲ್ಲಿ ಹಲವಾರು ಜನ ಇನ್ನೋಸೆಂಟ್ ಅಮಾಯಕರನ್ನ ಕೂಡ ಸೇರಿಸಿದ್ದಾರೆ. ಈ ಗಲಭೆ ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ, ಈ ಗಲಭೆ ಹಿಂಪಡಿಬೇಕು ಅಂತ ಹೇಳ್ತಾ ಇಲ್ಲ. ಇನ್ನೋಸೆಂಟ್ ಸಿಟಿಸನ್ಸ್ ಯಾರಿದ್ದಾರೆ ಅವ್ರನ್ನ ಸೇರಿಸ್ತಾ ಇದ್ದಾರೆ ರಾಜಕೀಯ ಲಾಭಕ್ಕೋಸ್ಕರ ಅಂತ ರೆಕಮೆಂಡೇಶನ್ ಮಾಡಿದೆ. ಅದನ್ನ ಇವರು ಗಮನಕ್ಕೆ ತಗೊಂಡಿದ್ದಾರೆ, ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದೆ. ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದ ತಕ್ಷಣವೇ ನಾನು ಯಾವ ಮೂಲ ಪ್ರಶ್ನೆಯನ್ನು ಕೇಳಬೇಕು ಅನ್ಕೊಂಡಿದ್ನೋ ಅದೇ ಮೂಲ ಪ್ರಶ್ನೆಗೆ ಶತಭಿಷ ಶಿವಣ್ಣ ಅವರು ಬಂದ್ರು. ಪ್ರಶಾಂತ್, ಯಾರು ಅಮಾಯಕರು ಯಾರು ಅಪರಾಧಿಗಳು ಅನ್ನೋದನ್ನು ಕ್ಯಾಬಿನೆಟ್ನಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡೋದಕ್ಕೆ ಶುರು ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಹಾಕಬೇಕು, ಕೋರ್ಟ್ ಕಚೇರಿ ಹಾಕಬೇಕು, ಇನ್ವೆಸ್ಟಿಗೇಷನ್ ಹಾಕಬೇಕ್ರಿ. ಕ್ಯಾಬಿನೆಟ್ ಡಿಸೈಡ್ ಮಾಡಲಿ ಯಾರು ಅಮಾಯಕರು ಯಾರು ತಪ್ಪಿತಸ್ಥರು ಅಂತ. ಇವರ ಐ ವಿಟ್ನೆಸ್, ಈ ಗಲಭೆಗೆ ಐ ವಿಟ್ನೆಸ್ ಮುಂದೆ ಇದ್ರು ಅವ್ರು ಅವತ್ತು. ನೋಡಿ, ಇವ್ರ ಮೇಲೆ ಸರ್ಕಾರದ ಅಥವಾ ಕ್ಯಾಬಿನೆಟ್ನಲ್ಲಿ ಹೋರಾಟಗಾರರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಸಿಂಪಥೆಟಿಕ್ ಆಗಿ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು. ಕನ್ನಡ ಹೋರಾಟಗಾರರು ಇರ್ಬೋದು, ಹಿಂದೆ ಹೈಕೋರ್ಟ್ ಪೀಠದ ಹೋರಾಟ, ಹುಬ್ಳಿಯಲ್ಲೇ ನೈಋತ್ಯ ರೈಲ್ವೆ ವಲಯ ಹೈಕೋರ್ಟ್ ಪೀಠ, ಕಾವೇರಿಗಾಗಿ ಹೋರಾಟ ಬಂದ ಮೇಲೆ ಸರ್ಕಾರ ಅದಕ್ಕೆ ಸಿಂಪಥೆಟಿಕ್ ಆಗಿ ಆ ಹೋರಾಟಗಾರರ ಬಗ್ಗೆ ಕೇಸ್ಗಳನ್ನು ಹಿಂತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಗಳಿವೆ. ಆದರೆ ಸರ್ಕಾರ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಗಲಭೆಯನ್ನು ಮಾಡಿರ್ತಕ್ಕಂಥವರ ಬಗ್ಗೆ ನೀವು ಈ ರೀತಿಯ ಸಿಂಪತಿಯ ಅರ್ಥ ಏನು? ವೋಟ್ ಬ್ಯಾಂಕನ್ನು ಅಪೀಸ್ ಮಾಡಲಿಕ್ಕೆ ಹೋಗ್ತಿದ್ದೀರಿ ಅಂತಕ್ಕಂಥದ್ದು ಸ್ಪಷ್ಟ. ಇವತ್ತು ಶತಭಿಷೇಕನ ಏನು ಹೇಳ್ತಿದ್ದಾರೆ, ಸರ್ಕಾರ ತನ್ನ ಒಂದು ಒಪಿನಿಯನನ್ನು ಹೇಳ್ತು, ಅದನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಪ್ಪಬಹುದು, ಒಪ್ಪದೆ. ಆಗ ಏನು ಹೇಳ್ತಾ ಇದ್ರಿ, ಸರ್ಕಾರಕ್ಕೆ ಅಧಿಕಾರ ಇದೆ, ಸರ್ಕಾರ ಹಿಂತೆಗೆದುಕೊಳ್ತಾ ಇದೆ, ಸರ್ಕಾರಕ್ಕೆ ಅನಿಸಿದೆ ಅವರು ಅಮಾಯಕರು ಅಂತಕ್ಕಂಥದ್ದು. ಕೋರ್ಟ್ಸ್ ಅಪ್ರೂವಲ್ ಅಂತ ಅದೇ ದಿನ ಹೇಳಿದ್ವಿ. ಅಲ್ಲ, ಬೇಸ್ಡ್ ಆನ್ ಕೋರ್ಟ್ನ ಅಪ್ರೂವಲ್ ಅನ್ನೋದು ಅಂತಕ್ಕಂಥದ್ದು ಕೋರ್ಟ್ನ ವಿವೇಚನೆಗೆ ಬಿಡಬೇಕು. ಇವಾಗ ಕೋರ್ಟ್ ಡಿಡ್ ನಾಟ್ ಅಪ್ರೂವ್, ಸರ್ಕಾರ ಇದರಲ್ಲಿ ಅಬ್ದುಲ್ ರಜಾಕ್, ಇನ್ನೂ ನಿಮ್ಮ ಹತ್ರ ನೋಡಿ, ಯಾಕೆ ಈ ಪ್ರಕರಣ ನಾನು ಅವತ್ತಿದ್ದೆ ಅಲ್ಲಿ ರಾತ್ರಿ 2022 ರಾತ್ರಿ. ಅದು ಆ ರಾತ್ರಿಯ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಗಲಭೆ, ಯಾಕಂದ್ರೆ 22 ಏಪ್ರಿಲ್ 16ನೇ ತಾರೀಕಿನ ರಾತ್ರಿ ಲಾಬುರಾಮ್ ಪೊಲೀಸ್ ಕಮಿಷನರ್ ಇದ್ರು. ಅವರು ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ ಏನೇನು ನಡೀತು ಅಲ್ಲಿ ಅಂತಕ್ಕಂಥ, ಯಾವ ಪ್ರಮಾಣದಲ್ಲಿ ಎಲ್ಲ ಜನರನ್ನು ಸೇರಿಸಲಾಯಿತು. ಅದಾದ ಮೇಲೆ ಇಡೀ ಅದು ಇಂಡಿಪಂ ಪೊಲೀಸ್ ಸ್ಟೇಷನ್ನಿಂದ ಹಿಡಿದು ಕಸ್ಬಾಪೇಟ್ನ ಹಳೆ ಪೊಲೀಸ್ ಸ್ಟೇಷನ್ವರೆಗೆ ಯಾವ ರೀತಿ ಕಲ್ತೂರಾಟವನ್ನು ನಡೆಸಲಾಯಿತು, ಗೋಲಿಬಾರ್ ನಡೆಸ್ತಕ್ಕಂಥ ಒಂದು ಆದೇಶ ಕೊಡ್ಲೋ ಬೇಡವೋ ಮಾಡ್ತಾ ಇದ್ದೀನಿ. ಅಲ್ಲ, ವಿಜುವಲ್ಸ್ ಇದ್ರೆ ತೋರಿಸ್ಬೇಕು. ತೂರಾಟ ಆಗಿದ್ರೆ ಪ್ರೆಸ್ನವರು ವಿಜುವಲ್ ತಗೊಳ್ತಾರೆ. ಎಲ್ಲಿದೆ ಒಂದು ವಿಜುವಲ್ ತೋರಿಸಿ. ಒಂದು ಹಾಸ್ಪಿಟಲ್ ಗಾಜ್ ಆಯ್ತು, ಗಾಜ್ ಹೊಡೆದಾಕಿದ್ರು. ನೀವ್ ಹೇಳ್ತಿರೋ ಜನ ಹೇಳಿ, ಈ ಲಿಮಿಟ್ ವರೆಗೂ ಕಲ್ಲು ತೂರಾಟ. ನೀವು ಜನ ಸೇರಿದ್ರು ನಾನು ಒಪ್ತೀನಿ, ಆದ್ರೆ ಗಲಭೆ ತೋರಿಸಿ, ಗಲಾಟೆ ತೋರಿಸಿ. 10 ಕಾರು ಜಖಂ ಆಗಿರೋದು, ಒಂದ್ ನಿಮಿಷ, 10 ಕಾರು ಜಖಂ ಆಗಿದ್ದಾವೆ. ಸುಳ್ಳು, ಸರಾಸರಿ ಸುಳ್ಳು. ಸ್ಟೇಟ್ಮೆಂಟ್ ಅನ್ನ ಒಪ್ಪಲ್ಲ, ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ರೆ ಮಾತ್ರ ಒಪ್ತದೆ.
ಪೊಲೀಸ್ನವ್ರು ಬರೀತಾರ್ರಿ ಬಿಜೆಪಿ ಸರ್ಕಾರ visuals ಇತ್ತು ಅವಾಗ. ಆಯ್ತು. Does it attract UAPA? ವಿಜುವಲ್ಸ್ My learned friend should tell me. ಬರ್ತೀನಿ ವಿಜುವಲ್ಸ್ ಗೆ ಬರ್ತೀನಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕಲ್ಲು ತೂರಾಟ ಹೋಗ್ತಿದ್ರ ನೋಡ್ತೀನಿ. ಬರ್ತೀನಿ ಅಬ್ದುಲ್ ರಜಾಕ್ ಅಲ್ಲಲ್ಲ, ನ್ಯಾಯಾಂಗದ ನಂಬಿಕೆ ಇದ್ರೆ ಕೋರ್ಟ್ಗಳು ಡಿಸೈಡ್ ಮಾಡಿ. Show me the own certificate. No, you are not. Show me the own You are not certificate. the magistrate. Show me the own ಒಂದೇ ನಿಮಿಷ certificate. ಬರ್ತೀನಿ. BJP played a political game. So what? BJP ಅಬ್ದುಲ್ ರಜಾಕ್ No. ಬರ್ತೀನಿ ಒಂದೇ ನಿಮಿಷ ಇರಿ. ನಿಮ್ಮ ನೀವು ಇವತ್ತು cherry picking ಮಾಡ್ತಿದ್ದೀರಾ. ನನಗನ್ಸುತ್ತೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಹಳೆ That I will accept. ಒಂದೇ ನಿಮಿಷ ಹಾಗಾಗಿ ನಾನು Please. You are also challenged. ಪ್ರಶಾಂತ್. ಹಳೆ ಹುಬ್ಬಳ್ಳಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಅದಾದಮೇಲೆ ಈಗ ಮಂಗಳೂರಿನ ಗಲಭೆಯನ್ನು ನಾವು ನೋಡ್ತಾ ಇದ್ದೀವಿ. ಈ ಪ್ಯಾಟರ್ನ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಫಾರ್ ದ್ಯಾಟ್ ಮ್ಯಾಟರ್ ಈ ರೀತಿಯ ಗಲಭೆಕೋರರ ವಿರುದ್ಧ ಅವರು ಅಮಾಯಕರೋ ಇಲ್ವೋ ಅಂತಕ್ಕಂಥದ್ದನ್ನು ಕೋರ್ಟ್ ತೀರ್ಮಾನಿಸಲಿ. ಸರ್ಕಾರ ಯಾಕೆ ತೀರ್ಮಾನಿಸಬಾರ್ದು ಅಂತಂದರೆ ಸರ್ಕಾರದಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು ರಾಜಕೀಯದಲ್ಲಿರ್ತಾರೆ. ಸರ್ಕಾರವನ್ನು ನಡೆಸ್ತಾ ಇದ್ರೂ ಕೂಡ ಒಂದು ರಾಜಕೀಯ ಪಕ್ಷವನ್ನು ರಿಪ್ರೆಸೆಂಟ್ ಮಾಡಿ ಅಲ್ಲಿ ಬಂದಿರ್ತಾರೆ. ಹೀಗಾಗಿ ಪಕ್ಷಪಾತಿಗಳಾಗಿ ಸರ್ಕಾರದಲ್ಲಿ ಕುಳಿತಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಆ ಒಂದು ಪಕ್ಷಪಾತಿಗಳಾಗಿ ವರ್ತಿಸಿದ್ರೆ ಅದರ ವಿಪರೀತ ಪರಿಣಾಮಗಳನ್ನು ನಾವು ಮಂಗಳೂರಿನಲ್ಲಿ ನೋಡ್ತಾ ಇದ್ದೀವಿ. ಬಿ ಜೆ ಪಿ ಸರ್ಕಾರ ಇದ್ದಾಗ ಅವ್ರು ಹೆಂಗೆ ವರ್ತಿಸಿದ್ರು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವ್ರು ಹೆಂಗೆ ವರ್ತಿಸಿದ್ರು, ಅದರ ವಿಪರೀತ ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಕಾರಣದಿಂದ ನನಗನ್ಸುತ್ತೆ ಹೈಕೋರ್ಟ್ನ ಆದೇಶ ಏನಿದೆ ಅದರ ಒಟ್ಟು ಅರ್ಥ ತಿರುಳು ಏನಂತಂದರೆ ಗಲಭೆ ಅಂತ ಪ್ರಕರಣದಲ್ಲಿ ಸರ್ಕಾರದವರು ಕ್ಯಾಬಿನೆಟ್ ಇರ್ಬೋದು, ನಿಮ್ಮ ವಿವೇಚನೆಯನ್ನು ಬಳಸಬೇಡಿ, ನಿಮಗೆ ಇದೇ ವಿವೇಚನೆಯ ಅಧಿಕಾರ. ಆದರೆ ಯಾವ ಪ್ರಕರಣಗಳಲ್ಲಿ ಅದನ್ನು ಉಪಯೋಗಿಸಬೇಕು, ಯಾವ ಪ್ರಕರಣಗಳೆಲ್ಲ ಅದನ್ನು ಉಪಯೋಗಿಸಬಾರ್ದು ಅಂತಕ್ಕಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಲಿ ಅಂತ ಅಬ್ಸಲ್ಯೂಟ್ಲಿ ಅಬ್ದುಲ್ ರಜಾಕ್ ಅವ್ರು ಹೇಳ್ತಾರೆ ಕಲ್ಲು ತೂರಾಟ ನಡೆದಿದ್ರೆ ಘಟನೆ ತೋರಿಸಿ, ಒಂದು ಕಲ್ಲು ಒಂದು ಏನೋ ಕಿಟಕಿ ಹೊಡೆದಿದೆ, ಒಂದು ಕಿಟಕಿ ಹೊಡೆದಿದೆ, ಎರಡು ಕಿಟಕಿ ಹೊಡೆದಿದ್ದಾವೆ. ಒಂದು ನಿಮಿಷ ಅಬ್ದುಲ್ ರಜಾಕ್, ಇಲ್ಲಿ ಕಲ್ಲು ತೂರಾಟದ ದೃಶ್ಯಗಳನ್ನು ತೋರಿಸಿ ಅಂತ ಹೇಳ್ತಾ ಇರುವ ನೀವು ಸ್ಪಷ್ಟವಾದ ದೃಶ್ಯಗಳಿರುವ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಗಲಭೆ ಕೇಸ್ಗಳನ್ನು ವಾಪಸ್ ತಗೊಳ್ಳಬೇಡಿ, ಅಲ್ಲಿ ಘಟನೆ ನಡೆದಿರೋದು ನಿಜ, ಎಲ್ಲರೂ ಒಳಗಡೆ ಜೈಲಿನಲ್ಲಿ ಇರಲಿ ಅಂತೀರಾ? ಅಜಿತ್ ಅವರೇ ದಯವಿಟ್ಟು ಜೈಲಿನಲ್ಲಿ ಇರಲಿ ಅಂತೀರಾ? ಒಂದ್ ನಿಮಿಷ ಇರಿ ದಯವಿಟ್ಟು ನಿಮಿಷ ಇರಿ. ಓಪನಿಂಗ್ ಸ್ಟೇಟ್ಮೆಂಟ್ ತಗೊಳ್ಳಿ ಫಸ್ಟು. 2013ರಿಂದ 2018 ಅದರಲ್ಲಿ 385 ಕ್ರಿಮಿನಲ್ ಕೇಸಸ್ ಯಡಿಯೂರಪ್ಪ ಸರ್ಕಾರ ವಿತ್ಡ್ರಾ ಮಾಡ್ತು, ಹಿಂಪಡಿತು. ಅದರಲ್ಲಿ 182 ಕೇಸಸ್ ಆಫ್ ಹೇಟ್ ಸ್ಪೀಚ್, ಕೌ ವಿಜಿಲ್ಯಾಂಟಿಸಮ್, ಕಮ್ಯುನಲ್ ವೈಲೆನ್ಸ್ 47 ಕೇಸಸ್ ಇತ್ತು. ಆವಾಗ ನಿಮಗೆ ಇದು ಬರಲಿಲ್ವಾ? ಅಲ್ಲಿ ಯಾವಾಗ ಹೋಗ್ಬಿಟ್ಟು ಕೋರ್ಟಲ್ಲಿ ನಮ್ಮ ಭರದ್ವಾಜ್ ಅವರು ಪಾಪ ಪೆಟಿಷನ್ ಹಾಕಲಿಲ್ಲ ಆವಾಗ ಯಡಿಯೂರಪ್ಪ ಸರ್ಕಾರ. 2000 ಅಕ್ಯೂಸ್ಡ್ 2000 ಅಕ್ಯೂಸ್ಡ್ ಅಲ್ಲಿ 1000 ಅಕ್ಯೂಸ್ಡ್ ವೇರ್ ಆಫ್ ಕಮ್ಯುನಲ್ ವೈಲೆನ್ಸ್ ಅಲ್ಲಿ ಅರೆಸ್ಟ್ ಆದವರು. ಕಮ್ಯುನಲ್ ವೈಲೆನ್ಸ್ ನ ಘಟನೆ ಇದು 2013 to 2018 ಯಾವ ಗಲಭೆ ರೀ? ಹೆಸರು ಹೇಳ್ರಿ. 2013ರಿಂದ 2018 ಇಂಥ ಡೇಟಿಗೆ ಇಂಥ ಊರಿನಲ್ಲಿ ಸರ್ಕಾರದಲ್ಲಿ ಏನೇನ್ ಗಲಾಟೆ ಆಯ್ತು ನಿಮ್ ಬ್ಯಾಕ್ ಎಂಡ್ ಟೀಮ್ ಗಲಾಟೆನಾ ಅದು ಪೊಲೀಸ್ನವರು ನಾನು ಬರ್ತೀನಿ ಸೆಕೆಂಡ್ ಸೆಗ್ಮೆಂಟ್ ಅಲ್ಲಿ ಬರ್ತೀನಿ. ಅಬ್ದುಲ್ ರಜಾಕ್ ನಂಬರ್ ಒನ್ ವಾರ್ನಿಂಗ್, ಅದು ಯಡಿಯೂರಪ್ಪನ ಸರ್ಕಾರ ಅಲ್ಲ, ಯಡಿಯೂರಪ್ಪನವರ ಸರ್ಕಾರ. ಅವರು ನಮ್ಮ ನಿಮಿಷ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಮರ್ಯಾದೆಯಿಂದ ಮಾತಾಡಿ. ನಂಬರ್ ಒನ್ ಕಂಡ್ರೆ ನಮಗೆ ಇಷ್ಟ. ನಂಬರ್ ತಾರತಮ್ಯ ಮಾಡಲಿಲ್ಲ. ಯಾವ ಗೌರವ ಬಿಜೆಪಿಯಲ್ಲಿ ಯಾವ ನಾಯಕನಿಗೂ ಇಲ್ಲ, ಅವ್ರ ಮಗನಿಗೂ ಇಲ್ಲ. ಅವರಷ್ಟು ನಾಯಕ ಇದ್ರೆ ಇವತ್ತು ನಾನು ನಿಂತ್ಕೋತೀನಿ. ಬೇಕಾದ್ರೆ ಅವರಷ್ಟು ನಾಯಕತ್ವ ಇರೋ ನಾವು ಅವ್ರಿಗೆ ಯಾವತ್ತಿಗೂ ಅಗೌರವದಿಂದ ನಾನು ಅವ್ರಿಗೋಸ್ಕರ ಮಾತಾಡಲ್ಲ. ಎಲ್ಲಾ ಬಿಜೆಪಿ ಕೋವಿಡ್ ಸಂದರ್ಭದಲ್ಲಿ ಮುಸಲ್ಮಾನರ ವ್ಯಾಪಾರವನ್ನ ತಡೆಯಕ್ಕೆ ಆಡಿದ ಮಾತುಗಳು, ಮುಸಲ್ಮಾನನ ಜೊತೆ ಅವ್ರು ತಗೊಂಡ ಶಪಥ, ಅದೆಲ್ಲ ಜ್ಞಾಪಕ ಇದೆ. ನಾನು ಕೇಳ್ತಾ ಸರ್ಕಾರ ಇದ್ದಾಗ ವಾಪಸ್ ಏನ್ ಕೇಸ್ಗಳಂತ ಅದರಲ್ಲಿ ಯಾವ ಕೋಮು ಗಲಭೆ ಪ್ರಕರಣ ಇತ್ತು? ನಾನು ಒಂದು ಎಕ್ಸ್ಪ್ಲನೇಷನ್. ಯಾವ ಕೋಮು ಗಲಭೆ ಇತ್ತು? ಇಂಥ ಯಾವ ಗಲಭೆ ಇತ್ತು ಹೇಳಿ ನನಗೆ. ಏನು ಇಂಥ ಯಾವ ಗಲಭೆ? ಸರ್ ನಾನು ಸುಮ್ಮನೆ ಹೇಳ್ತಿಲ್ಲ ನಿಮಗೆ. ಯಾವ ಗಲಭೆ ಇತ್ತು ಹೇಳ್ರಿ? ಎಕ್ಸ್ಪ್ಲನೇಷನ್ ಟೆಲ್ ಮಿ. ಯು ಟೇಕ್ ಅ ಬ್ರೇಕ್. ನೆಕ್ಸ್ಟ್ ಇದರಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಯಾವ ಕಮ್ಯುನಲ್ ಗಲಭೆ ಅಂತ. ನಾನು ಎಕ್ಸಾಕ್ಟ್ಲಿ ನೋಡಿ ಯಾವ ಪೊಲೀಸ್ ಸ್ಟೇಷನ್ ದಾಳಿ ಆಗಿತ್ತು ನಿಮಗೆ ಹೇಳಿ ಮಾತಾಡಿ ಹೇಳ್ತೀನಿ. ಯಾವ ಪೊಲೀಸ್ ಸ್ಟೇಷನ್ ದಾಳಿ ಆಗಿತ್ತು, ಯಾವ ಪೊಲೀಸ್ ಅಲ್ಲ ಯು ಗಿವ್ ಮಿ ಯು ಹ್ಯಾವ್ ಟು ಗಿವ್ ಇಟ್. ಭರದ್ವಾಜ್ ಅವರೇ ದಯವಿಟ್ಟು ನನ್ನ ಟೈಮ್ ಇದು.
2022 ಜುಲೈ 30 ಅರಾಗ ಜ್ಞಾನೇಂದ್ರ ಅವ್ರ ಮನೆಗೆ ABVP ಕಾರ್ಯಕರ್ತರು ನುಗ್ತಾರೆ, ಅವ್ರ ಮನೆ ಗಾಜ್ ಹೊಡೆದಾಕ್ತಾರೆ, ಎಲ್ಲ ಆಗುತ್ತೆ. ಏನಕ್ಕೆ UAPA ಕೇಸ್ ಹಾಕಲ್ಲ? ಅದಕ್ಕೆ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿದ್ರೆ UAPA ಕೇಸ್, ಅದು ಏನು ಅಲ್ಲಿ ನಿಂತ್ಕೊಂಡವ್ರು ಇದು ಸ್ಲೋಗನ್ ಹೇಳ್ತಿರೋದಷ್ಟೇ, ನಮಗೆ ನ್ಯಾಯ ಬೇಕು ಅಂತ ಕೇಳ್ತಿರೋದಷ್ಟೇ. ಪೊಲೀಸಿಗೆ ಏನು ಕಲ್ಲು ಹೊಡೆದಿಲ್ಲ. ಅಲ್ಲಿ ಹುಬ್ಳಿ ಗಲಾಟೆಯಲ್ಲಿ ಪೊಲೀಸಿಗೆ ಕಲ್ಲು ಹೊಡೆದಿಲ್ಲ. ಅಲ್ಲಿ ಜೀಪ್ ಮೇಲೆ ಯಾಕೆ ನಿಂತಿದ್ದು ಅಂದರೆ ಅಲ್ಲಿನ ಪೊಲೀಸ್ ಅಧಿಕಾರಿ ಕಂಟ್ರೋಲ್ ಮಾಡಿ ಕ್ರೌಡ್ಗೆ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಹತ್ತಿದ್ದು. ಆದರೆ BJPನವರು ನೀಚ ರಾಜಕಾರಣ ಮಾಡಿ ಅವ್ರ ಮೇಲೆ ಕೇಸಾಗಿ ಅವ್ರಿಗೆ ಅಕ್ಯೂಸ್ ನಂಬರ್ 1 ಮಾಡಿಸಿದ್ದು. ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಹೋಮ್ ಮಿನಿಸ್ಟರ್ ಮನೆಗೆ ದಾಳಿ ಆಗುತ್ತೆ, UAPA ಕೇಸ್ ಅಟ್ರಾಕ್ಟ್ ಆಗಲ್ಲ. ಅವ್ರ ಮನೆ ಡೋರ್ ಹೊಡೆದಾಕ್ತಾರೆ, UAPA ಕೇಸ್ ಅಟ್ರಾಕ್ಟ್ ಆಗಲ್ಲ. ಅದು ಹೋಮ್ ಮಿನಿಸ್ಟರ್ ಮನೆ. ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡು ಕಿರ್ಚಾಡಿದಕ್ಕೆ ನೀವು 285 ಜನರ ಮೇಲೆ ಎತ್ಬಿಟ್ಟು UAPA ಕೇಸ್ ಹಾಕ್ತೀರಾ? ಡಸ್ UAPA ಅಟ್ರಾಕ್ಟ್ ಅಂತ ನನ್ನ ಕ್ವಶನ್. ಅದೇ ಓಲೈಕೆ ರಾಜಕಾರಣ. ಎಲೆಕ್ಷನ್ ಹತ್ರ ಇತ್ತು, ಅವ್ರು ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗಿದ್ದು BJPನವರು ಸುಳ್ಳು ಮನೇಲಿ ಮಲಗಿದ್ದವ್ರನ್ನೆಲ್ಲ ಹೇಳ್ಕೊಂಡು ಹೋಗಿ ಕೇಸಸ್ ಹಾಕ್ತಾರೆ. ನೋಡಿ, ಇವರೆಲ್ಲ ಮನೇಲಿ ಮಲಗಿದ್ದವರು, ಅಲ್ಲಿರೋರೆಲ್ಲ ಮನೇಲಿ ಮಲಗಿದ್ದವರು. ಅಬ್ದುಲ್ ರಜಾಕ್ 285 ಜನರ ಮೇಲೆ ಅಬ್ದುಲ್ ರಜಾಕ್ ಅವ್ರ ಪ್ರಕಾರ 1 2 3 ಅಬ್ದುಲ್ ರಜಾಕ್ ಯಾರ್ಯಾರು ನಿಜವಾದ ಆರೋಪಿಗಳಿದ್ದಾರೆ ಅವರೆಲ್ಲರನ್ನು ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ಕೊಟ್ಟು ಇವರು ನಿಜವಾದ ಆರೋಪಿಗಳು, ಅವರು ಅಮಾಯಕರಾಗಿರೋದ್ರಿಂದ ಅವ್ರನ್ನ ಕೈ ಬಿಟ್ಬಿಡಿ ಅಂತ ಇವರು ನಿಜವಾದ ಆರೋಪಿಗಳಿದ್ದಾರೆ. ಇವತ್ತು ನ್ಯಾಯ ಮಾತಾಡ್ಬಿಡೋಣ. ಈ ವಿಜುವಲ್ ನಿಮ್ಮ ಹತ್ರ ಇದೆಯಾ? ಪೊಲೀಸ್ನವ್ರ ಹತ್ರ ಇದೆಯಾ? ಇದರಲ್ಲಿ ಇರೋರ ಮೇಲೆ UAPA ಹಾಕಿ ನಾನು ಬೇಡ ಅನ್ನಲ್ಲ. ಆದ್ರೆ ಈ 9 ಜನ ಬಿಟ್ಟು ನೀವು 285 ಜನರಿಗೆ ಹೇಳ್ಕೊಂಡು ಹೋಗಿ ಮನೆಗಳಿಂದ ಅವನಲ್ಲಿ ಇರಲೇ ಇಲ್ಲ. ಬೆಂಗಳೂರಲ್ಲಿ ಇದ್ದ ಜನ 2,500 ಇರಲಿ, 20,000 ಇರಲಿ, 50,000 ಇರಲಿ, ಆಕ್ರೋಶ ಬಂದಾಗ ಸೇರಲ್ವಾ ಜನ? ಹನುಮ ಜಯಂತಿ ಎತ್ತಿಬಿಟ್ಟು ಶ್ರೀರಂಗಪಟ್ಟಣದ ಮಸೀದಿ ಮುಂದೆ ಹಿಂದೂಗಳು ಸೇರ್ಬಿಟ್ಟು ಅಲ್ಲಿ ಮುಸಲ್ಮಾನರ ಮನೆ ಮೇಲೆ ಹೋಗ್ಬಿಟ್ಟು ಅದು ಗಲಾಟೆ ಅಲ್ಲ? ಗಣೇಶನ್ ಮೆರವಣಿಗೆ ನಡ್ಕೊಂಡು ಹೋಗಿ ಗಣೇಶನ್ ಕರ್ಕೊಂಡು ಹೋಗಿ ಬಿಡಿಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಗುತ್ತಿಗೆ ಹಾಕಿಲ್ವಾ? ಹರೀಶ್ ಪುಂಜ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಆಚೆ ಕರ್ಕೊಂಡ್ ಬಂದಿಲ್ವಾ? ಇದಕ್ಕೆಲ್ಲ ಕೇಸಸ್ ಹಾಕಕ್ಕಾಗಿಲ್ಲ BJPನವ್ರಿಗೆ. ನೋಡಿ ಅಜಿತ್, ಎನಿ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರ್ ದಟ್ ಮ್ಯಾಟರ್, ಇಟ್ ವಿಲ್ ಬಿ ಅ ಪಪೆಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ರೂಲಿಂಗ್ ಗವರ್ಮೆಂಟ್. ಆ ರೂಲಿಂಗ್ ಗವರ್ಮೆಂಟ್ ಏನ್ ಹೇಳುತ್ತೆ ಅದನ್ನೇ ಕೇಳ್ತಾರೆ ಪೊಲೀಸ್ ಅಧಿಕಾರಿಗಳು. ಈಗಿನ ಸುಳ್ಳು ಕೇಸಸ್ ದಾಖಲು ಮಾಡಿದ್ದು ಅಮಾಯಕರ ಮೇಲೆ. ಹುಬ್ಬಳ್ಳಿಯ ಕೋಮುಗಲಭೆ ಅಲ್ಲ, ಇದು ಗಲಭೆ ಅಷ್ಟೇ. ಗಲಭೆ ಪ್ರಕರಣದ ಕೇಸನ್ನೂ ಸೇರಿದಂತೆ 43 ಪ್ರಕರಣಗಳನ್ನು ಹಿಂತೆಗೆಯುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿತ್ತು. ಹೈಕೋರ್ಟ್ ನೋ ಅಂತ ಕೇಳಿ ವಾಪಸ್ ಕಳಿಸಿದೆ. ಅನಿಲ್ ಚಳಗೇರಿ BJPಯಿಂದ ನಮ್ಮ ಜೊತೆಗಿದ್ದಾರೆ. ಅನಿಲ್, ನಿಮ್ಮ ಸರ್ಕಾರ ಇದ್ದಾಗ ತೆಗೆದ ಪ್ರಕರಣಗಳನ್ನು ಅವ್ರು ಹೇಳ್ತಾರೆ, ಅವ್ರ ಸರ್ಕಾರ ಇದ್ದಾಗ ತೆಗೆದ ಪ್ರಕರಣಗಳನ್ನು ನೀವು ಹೇಳ್ತೀರಿ. ಜನಸಾಮಾನ್ಯರಾಗಿ ನಾವು ಹೇಳ್ತಾ ಇರೋದು, ಪ್ರಕರಣಗಳನ್ನು ಹಿಂಪಡೆಯುವ ವಿಶೇಷ ಅಧಿಕಾರವನ್ನು ಕ್ಯಾಬಿನೆಟ್ಗೆ ನಮ್ಮ ಸಂವಿಧಾನ ಕೊಟ್ಟಿರುವುದು ನಿಮ್ಮ ವೋಟ್ ಬ್ಯಾಂಕ್ಗಳನ್ನು ಸಮಾಧಾನ ಮಾಡಿ ಅಂತಲ್ಲ, ನಿಮ್ಮ ವೋಟ್ ಬ್ಯಾಂಕ್ಗಳನ್ನು ಅಪೀಸ್ ಮಾಡಿ ಅಂತಲ್ಲ. ಅಜಿತ್, ನಾನು ಆಗಲೇ ಇನ್ನೂ ರಜಾಕ್ ಯಡಿಯೂರಪ್ಪನವರ ಸರ್ಕಾರದಲ್ಲಿ ತೆಗೆದಿರುವಂಥ ಕೇಸ್ಗಳಿಗೆ ಉತ್ತರ ಕೊಡೋದು ಇನ್ನೂ ಬಾಕಿ ಇರುವಾಗಲೇ ಹೇಳ್ತೀನಿ. ಇದೇನು ಮೊದಲನೇ ಬಾರಿಗಲ್ಲ. ಕಾಂಗ್ರೆಸ್ಸು ಕನ್ನಡ ಹೋರಾಟಗಾರರು, ಕಾವೇರಿ ಹೋರಾಟಗಾರರು, ಅಥವಾ ಇನ್ನೂ ಯಾವುದೋ ನದಿ, ಭಾಷೆ ಅಥವಾ ಬಾರ್ಡರ್ ವಿಷಯದಲ್ಲಿ ಯಾವುದೇ ರೀತಿಯ ಫೈಟ್ಗಳನ್ನು ಮಾಡಿದರೆ ಅದನ್ನು ತೆಗೆದಿದ್ರೆ ಇವತ್ತು ನಾವಿಲ್ಲಿ ಯಾರೂ ಕೂತ್ಕೊಳ್ತಾ ಇರಲಿಲ್ಲ, ಈ ಡಿಸ್ಕಷನ್ನು ಆಗ್ತಾ ಇರಲಿಲ್ಲ. ಕರ್ನಾಟಕದಲ್ಲಿ 3 ಇನ್ಸಿಡೆಂಟ್ಸ್ಗಳಾಗಿದೆ. ನಾನಿದು ನಿಮ್ಮ ವ್ಯೂವರ್ಸ್ ಗಮನಕ್ಕೆ ತರ್ತೀನಿ. ಒಂದು, DJ ಹಳ್ಳಿ KJ ಹಳ್ಳಿ ಕೇಸಲ್ಲಿ ಅಲ್ಲೂ ಪೊಲೀಸ್ ಸ್ಟೇಷನ್ನು, ಅಲ್ಲೂ ಸಿಟ್ಟಿಂಗ್ MLA ಮನೆಯನ್ನು ಸುಡಲಾಯಿತು. ಎರಡನೇದು, ಮೈಸೂರಲ್ಲಿ ಇದೇ ಥರದ ಇನ್ಸಿಡೆಂಟ್ ಆಯಿತು. ಇನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂಥ ಹಳೆ ಹುಬ್ಬಳ್ಳಿ ಕೇಸ್ನಲ್ಲಿ ಆಗಿರುವಂಥದ್ದು. 3 ಕೇಸ್ಗಳಲ್ಲಿ ಅಲ್ಲಿ ಜನ ಸಾವಿರಾರು ಗಟ್ಟಲೆ ಸೇರಿದ್ರು. ಜನ ಅಲ್ಲಿ ಅರೆಸ್ಟ್ ಮಾಡಿರುವಂಥ ವ್ಯಕ್ತಿಯನ್ನ ನಮ್ಮ ಕೈಯಲ್ಲಿ ಕೊಡಿ, ನಾವು ಅವನ ರುಂಡವನ್ನ ಚೆಂಡಾಡ್ತೀವಿ, ಈ ಮಾತನ್ನೇ ಹೇಳಿದ್ದು, ಬೇರೆ ಏನನ್ನು ಮಾತಾಡಲಿಲ್ಲ ಸರ್. ಎಲ್ಲ ಪ್ರೊಟೆಸ್ಟ್ ಅಲ್ಲ, ಇದು ಅವರ ಸಮಯ, ಅವ್ರ ಸಮಯ, ಅವ್ರ ಟೈಮ್ ಅಂತ ಹೇಳಿದ್ರೆ ಅಬ್ದುಲ್ ರಜಾಕ್ ಅವ್ರ ಟೈಮ್. ಅಬ್ದುಲ್ ರಜಾಕ್ ಮುಂಡದಿಂದ ಬೇರೆ ಮಾಡ್ತೀವಿ ಅನ್ನುವ ಘೋಷಣೆಯನ್ನು ಹಾಕಿದ್ರು. ನನ್ಗೆ ಅಬ್ದುಲ್ ರಜಾಕ್ ಅವರು ಹೇಳಬೇಕು, ಈ ತರದ ಘೋಷಣೆಗಳು, ಈ ತರದ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಅಬ್ದುಲ್ ರಜಾಕ್ ಅವರ ಸಮಯ ಇದು. ಅಬ್ದುಲ್ ರಜಾಕ್ ಅವ್ರ ಟೈಮ್ ಇದು. ಕ್ಲಿಯರ್ ಆಗಿ ಇದು ಕೇವಲ
ಒಂದು ಕ್ರಿಮಿನಲ್ ಆಕ್ಟಿವಿಟಿ ಅಲ್ಲ, ಇದು ಒಂದು ಭಯೋತ್ಪಾದಕ ಚಟುವಟಿಕೆನೆ. ಯಾರನ್ನಾದ್ರೂ ನಮಗೆ ನೇರವಾಗಿ ಕೊಡಿ, ನಾವು ಅವರ ರುಂಡವನ್ನ ಕಟ್ ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಸಾವಿರಾರು ಜನ ಪೊಲೀಸ್ ಸ್ಟೇಷನ್ ಮುಂದೆ ಪೊಲೀಸ್ ವೆಹಿಕಲ್ ಮೇಲೆ ನಿಂತ್ಕೊಂಡು ಮಾತಾಡೋದು ಪೊಲೀಸ್ನವ್ರು ಹೇಳಿದ್ದು. ಇಂತಹ ಟೆರರಿಸ್ಟ್ಗಳನ್ನ ಕಾಂಗ್ರೆಸ್ ಪಾರ್ಟಿ ಈ ಸರ್ಕಾರ ನೇರವಾಗಿ ಸಪೋರ್ಟ್ ಮಾಡೋದ್ರಿಂದ ಎರಡು ಕೆಲಸ ಆಗುತ್ತೆ. ಒಂದು, ಪೊಲೀಸರ ಆತ್ಮಸ್ಥೈರ್ಯ ಕಡಿಮೆ ಆಗುತ್ತೆ. ಇನ್ನೊಂದು ಕಡೆ ಈ ತರದ ಭಯೋತ್ಪಾದಕರಿಗೆ ಧೈರ್ಯ ಹೆಚ್ಚು ಆಗೇ ಆಗುತ್ತೆ. ಅಬ್ದುಲ್ ರಜಾಕ್ ಅಂತವ್ರು ಕೂತ್ಕೊಂಡು ಯಾರ ಮಾಯಕರು ಅಂತ ಡಿಸೈಡ್ ಮಾಡಬೇಕು ಅಂತಿದ್ರೆ ಈ ದೇಶದ ಕಾನೂನಿನ ವ್ಯವಸ್ಥೆ ಮೇಲೆ, ಈ ದೇಶದ ಸಂವಿಧಾನದ ಮೇಲೆ, ಈ ದೇಶದ ಪೊಲೀಸ್ ವ್ಯವಸ್ಥೆ ಮೇಲೆ ನೀವು ಕ್ರಿಮಿನಲ್ ಕೇಸಿಗೆ ಸೆಲೆಕ್ಟಿವ್ ಔಟ್ರೇಜ್ ಮಾಡಬಾರದು. ಶ್ರೀರಂಗಪಟ್ಟಣದಲ್ಲಿ ಆಗಿದ್ದ ಘಟನೆ ಕಮ್ಯುನಲ್ ಅಂತಂದ್ರೆ ಹುಬ್ಬಳ್ಳಿ ಮೇಲೆ ಇಲ್ಲ ಘೋಷಣೆ ಅದು ಪ್ರೊಟೆಸ್ಟ್ ಅಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇವರು ಮುಸಲ್ಮಾನರಾಗಿ ಇಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಎವ್ರಿ ಕೇಸ್ ಬೇಕು ಈ ತರ ಬಿಜೆಪಿ RSS ಕಾರ್ಯಕರ್ತ ಅವನು ಇವ್ರ ಜೊತೆ ಲೀಡರ್ ಜೊತೆ ನಿಂತ್ಕೊಂಡು ಫೋಟೋ ತೆಗ್ದಿರೋನು ಈ ತರ ದೇವರುಗಳನ್ನ ನಮ್ಮ ಮುಸಲ್ಮಾನರನ್ನ ಟೀಕೆ ಮಾಡಿ ಒಂದು ವಾಟ್ಸ್ಆಪ್ ವೈರಲ್ ಮಾಡೋದು ಗಿರೀಶ್ ಏನ್ ಈ ದೇಶ ಈ ಮಾತನ್ನ ಹಿಂದೆಯೂ ಹೇಳಿದ್ದೇನೆ, ಮತ್ತೆ ಹೇಳ್ತೀನಿ. ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಿಂದ. ಕಾನೂನಿನ ಪ್ರಕಾರ ಈ ದೇಶದಲ್ಲಿ ಉಪವಾಸದ ಸಂದರ್ಭದಲ್ಲಿ ಮುಸಲ್ಮಾನರನ್ನ ಕೆಣಕಿ ರೇಗಿಸಿ ಅದಕ್ಕೆ ರುಂಡ ಕಟ್ ಮಾಡ್ತೀರಾ ನೀವು? ವ್ಯವಸ್ಥೆ ಮೇಲೆ ರೇಪ್ ಆಗುತ್ತೆ. ದೇಶ ಬಂದಾಗ ಜನ ತರ ಮಾತಾಡ್ತಾರೆ. ಏನ್ ಮಾಡ್ತಾರೆ? ಈ ಗಲಾಟೆಯಲ್ಲಿ ಬಂದಿದ್ದು ಕಾಂಗ್ರೆಸ್ ವಕ್ತಾರರನ್ನು ಸೇಫ್ ಮಾಡ್ತೀರಿ. ಆನ್ಸರೇಬಲ್ ಅವರು 43 ಪ್ರಕರಣಗಳನ್ನು ವಾಪಸ್ ತಗೊಂಡಿದ್ದಕ್ಕೆ ಆನ್ಸರೇಬಲ್ ಅವರು ಅವ್ರನ್ನ ಸುಮ್ಮನೆ ಕೂತ್ಕೊಳ್ಳಂಗ್ ಮಾಡ್ತಾ ಇದ್ದೀರಿ. ಅಬ್ದುಲ್ ರಜಾಕ್ ಅವರು, ಇಟ್ ಇಸ್ ನಾಟ್ ಕ್ರೈಮ್. ಹೂ ಇಸ್ ಅಬ್ದುಲ್ ರಜಾಕ್ ಟು ಡಿಸೈಡ್? There are courts to decide whether it is a crime or not. BJP played its game. ಅಬ್ದುಲ್ ರಜಾಕ್ ಪ್ಲೀಸ್. ಶತಭಿಷ ಶಿವಣ್ಣ, DJ ಹಳ್ಳಿ KJ ಹಳ್ಳಿ ಗಲಭೆ ಆಗತ್ರಿ. 2 ಪೊಲೀಸ್ ಸ್ಟೇಷನ್ಗಳು ಹೊತ್ಕೊಂಡು ಉರಿತವೆ. ಒಬ್ಬ MLA ಮನೆ, ನಿಮ್ಮ MLA ಮನೆ. ನಾನು ಜಾತಿಯನ್ನು ಹೇಳೋದಿಲ್ಲ, ಆದರೆ ಒಬ್ಬ ದಲಿತ MLA ಅನ್ನೋದನ್ನು ಸ್ಟ್ರೆಸ್ ಮಾಡಿ ಹೇಳ್ತೀನಿ. ಅಂಥ MLA ಮನೆಗೆ ಬೆಂಕಿ ಹಚ್ಚಿದ್ರೆ ನೀವು ಆ MLA ನಡು ನೀರಿನಲ್ಲಿ ಕೈ ಬಿಟ್ಟುಬಿಟ್ರಿ. ನಿಮ್ಮ ಸಚಿವರು ಆಗ ಶಾಸಕರಾಗಿದ್ದರು, ಹೋಗಿ ಆರೋಪಿಗಳ ಪರವಾಗಿ ನಿಂತ್ಕೊಳ್ತಾರೆ. ಅವ್ರನ್ನ ಹೊರಗೆ ತರೋದಕ್ಕೆ ವಕೀಲರನ್ನ ಇಡ್ತಾರೆ, ಬೇಲ್ ಮೇಲೆ ಹೊರಗೆ ತರೋದಕ್ಕೆ. ಜಾಮೀನು ಪಡೆದು ಹೊರಗೆ ಬಂದರೆ ಮಾಲೆ ಹಾಕಿ ಸ್ವಾಗತಿಸಿ ಅವರ ಕೈಗೆ 10,000 ದುಡ್ಡು ಕೊಟ್ಟು ಮನೆಗೆ ಕಳಿಸ್ತಾರೆ. ನಿಮ್ಮದೇ ಶಾಸಕರ ಮನೆಗೆ ಬೆಂಕಿ ಹಚ್ಚಿದವರು. ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದಲ್ಲಿ ಕೇಸನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ನೀವು ಪ್ರಾಸಿಕ್ಯೂಷನ್ನಿಗೆ ಅಪ್ರೂವಲ್ ಕೊಡ್ತೀರಿ, ಪ್ರಾಸಿಕ್ಯೂಷನ್ಗೆ ಅಪ್ರೂವಲ್ ಕೊಡ್ತೀರಿ. ಸರ್, ನಾನು ಇಲ್ಲಿ ಇಷ್ಟು ಚರ್ಚೆ ಆಗ್ತಾ ಇದೆ, ಹೈಕೋರ್ಟಿನ ಆದೇಶವನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಹೈಕೋರ್ಟಿನ ಆದೇಶ ಕರ್ನಾಟಕ ಸರ್ಕಾರ ಹೊರಡಿಸಿರುವ ರೀತಿ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಹೊರತು ಅದರ ನೀತಿ ಬಗ್ಗೆ ಇಲ್ಲಿವರೆಗೂ ಚರ್ಚೆ ಮಾಡಿಲ್ಲ. 43 ಕೇಸ್ ಏನ್ ನಾವು ಹಿಂಪಡಿರಿ ಅಂತ ಅಪ್ರೂವಲೇ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿ ಇದನ್ನೇ ವಾಪಸ್ ತೊಗೊಳ್ಬೇಕು, ಈ ಕಾರಣಕ್ಕೋಗಿ ನೀವು ಇದನ್ನ ಮಾಡಬಾರ್ದಾಯಿತು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಅವ್ರು ಹೇಳಿರೋದು ಒಂದೇ, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ಗೆ ಸೆಕ್ಷನ್ 321 ಅಲ್ಲಿ ಅವ್ರಿಗೆ ಖುದ್ದ ಅಂತ ಇಂಡಿಪೆಂಡೆಂಟ್ ಮೈಂಡ್ ಇದೆ, ಅದರಲ್ಲಿ ಇಂಟರ್ಫಿಯರ್ ಆಗಬೇಡಿ. ಆ ನಿಟ್ಟಿನಲ್ಲಿ ಆದೇಶ ತಪ್ಪು ಅಂತ ಹೇಳಿದ್ದಾರೆ, ಅದನ್ನ ರದ್ದುಗೊಳಿಸಿದ್ದಾರೆ. ಇವಾಗ ಸರ್ಕಾರಕ್ಕೆ ಚಾಲೆಂಜ್ ನನ್ನ ಹತ್ರ ಹಳೆ ಹುಬ್ಬಳ್ಳಿ
ಹುಬ್ಬಳ್ಳಿ ಇನ್ಸ್ಪೆಕ್ಟರ್ ಕೊಟ್ಟಂತ ಇನ್ಸ್ಪೆಕ್ಟರ್ ಎಸಿಪಿ ಕಮಿಷನರ್ಗೆ ಕೊಟ್ಟಂತ ಒಪಿನಿಯನ್ನಿನ ಕಾಪಿ ನನ್ನ ಹತ್ರ ಇದೆ. ಒಪಿನಿಯನ್ ಕಾಪಿ ಐ ರೀಡ್ ಇಟ್ ಔಟ್. ತಮ್ಮ ಠಾಣಾ ಹದ್ದು ಮತೀಯವಾಗಿ ಅತಿ ಸೂಕ್ಷ್ಮ ಪೊಲೀಸ್ ಠಾಣೆಯಾಗಿದ್ದರಿಂದ ಈ ಪ್ರದೇಶದ ಜನರಿಗೆ ಕಾನೂನಿನ ಭಯ ಇಲ್ಲದಂತಾಗಿ ಪುನಃ ಇಂಥ ಘಟನೆಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಯ ಸಿಬ್ಬಂದಿ ಬಗ್ಗೆ ಜನರಿಗೆ ಕಾರ್ಯನಿರ್ವಹಣೆ ಮಾಡಲು ಸಹಜವಾಗಿ ಧೈರ್ಯದಿಂದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು ಅಲ್ಲದೆ ಇಂಥ ಘಟನೆಗಳು ಸಂಭವಿಸಿದಲ್ಲಿ ಕರ್ತವ್ಯ ನಿರ್ವಹಿಸಲು ಹಿಂದೇಟು ಹಾಕುವ ಮನೋಭಾವ ಹುಟ್ಟುತ್ತದೆ. ಪೊಲೀಸರಿಗೆ ಕರ್ತವ್ಯ ನಿರ್ವಹಿಸುವುದಕ್ಕೆ ಹಿಂದೇಟು ಹಾಕುವ ಮನೋಭಾವ ಹುಟ್ಟುತ್ತದೆ. ಅಲ್ಲದೆ ಪೊಲೀಸ್ ಸಿಬ್ಬಂದಿಯವರು ಮನೋಸ್ಥೈರ್ಯಕ್ಕೆ ಧಕ್ಕೆ ಉಂಟಾಗುತ್ತದೆ ಮತ್ತು ಸದರಿ ಪ್ರಕರಣವನ್ನು ಹಿಂಪಡೆಯುವುದರಿಂದ ಆರೋಪಿತರು ಮುಂದೆಯೂ ಸಹ ಇಂಥ ಕೃತ್ಯವನ್ನು ಮುಂದುವರಿಸಲು ಪ್ರೋತ್ಸಾಹಿಸಿದಂತಾಗುತ್ತದೆ. ಕಾನೂನು ಪರಿಪಾಲಕರಾದ ಪೊಲೀಸರ ಮೇಲಿನ ಗೌರವ ಕಡಿಮೆಯಾಗಿ ಕಾನೂನು ಬಾಹಿರ ಕೃತ್ಯ ಮಾಡುವವರಿಗೂ ಸಹ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿರುತ್ತಾರೆ. ಎಸಿಪಿ ಕಮಿಷನರ್ ಕೊಡೋ ಲೆಟರ್ ಇದೆ. ಈ ಅಭಿಪ್ರಾಯಕ್ಕೆ ಮತ್ತಿಲ್ವಾ? ನಾನು ಈಗಲೂ ಹೇಳ್ತೀನಿ, ಈ ವಿಷಯ ಹೈಕೋರ್ಟ್ ಅಲ್ಲಿ ಚರ್ಚೆ ಆಯ್ತು. ಡಿಪಾರ್ಟ್ಮೆಂಟ್ ಅವರು ಒಪಿನಿಯನ್ ಇದ್ರ ವಿರುದ್ಧ ಕೊಟ್ಟಿದ್ರು ಕೂಡ ಯಾಕೆ ಈ ಕ್ಯಾಬಿನೆಟ್ ನ ಡಿಸಿಷನ್ ಬಂತು ಅಂತ. ನಾನು ಈಗಲೇ ಹೇಳ್ದಂಗೆ ಒಂದು ಪ್ರೊಸೀಜರ್ ಇರತ್ತೆ. ಪ್ರಪೋಸಲ್ಸ್ ಬರಬೇಕು, ಪ್ರಪೋಸಲ್ ಸ್ಕ್ರೂಟಿನಿ ಆಗಬೇಕು, ಸಬ್ ಕಮಿಟಿ ರೆಕಮೆಂಡೇಶನ್ಸ್ ಮಾಡಬೇಕು, ಕ್ಯಾಬಿನೆಟ್ ಡಿಸಿಷನ್ ತೊಗೊಳತ್ತೆ. ಈ ಪಾಯಿಂಟ್ ನೀವೇನು ಎತ್ತಿದ್ದೀರಾ, ಇದಕ್ಕೆ ಅಡ್ವೊಕೇಟ್ ಜನರಲ್ ಆದ ಶಶಿಕಿರಣ್ ಶೆಟ್ಟಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನೋಡಿ, ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ ಅಲ್ಲಿ ನಾವು ಡಿಪಾರ್ಟ್ಮೆಂಟಿನ ಒಪಿನಿಯನ್ ತಗೊಳ್ಳೋದು, ಲಾ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮಿನಿಸ್ಟ್ರಿ ಇರ್ಬೋದು, ಅವ್ರ ಒಪಿನಿಯನ್ ತಗೊಳ್ಳೋದು ನಮ್ಮ ಜವಾಬ್ದಾರಿ. ಅವ್ರು ಏನೇ ಒಪಿನಿಯನ್ ಕೊಟ್ಟರು ಕೂಡ ಅವ್ರ ಅಲ್ಟಿಮೇಟ್ ಡಿಸಿಷನ್ ಕ್ಯಾಬಿನೆಟ್ ತಗೊಳತ್ತೆ. ಇದೆಲ್ಲ ಬಿಟ್ಬಿಡಿ ಅಜಿತ್, ಕ್ಯಾಬಿನೆಟ್ ಒಂದು ಡಿಸಿಷನ್ ತಗೊಂಡಿದೆ. ನೀವು ಇದನ್ನ ಬರೀ ಹುಬ್ಳಿ ಧಾರವಾಡ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಆರೋಪ ಮಾಡಬೇಡಿ. ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಕನ್ನಡಕ್ಕಾಗಿ ಹೋರಾಡಿದವರು, ಭಾಷೆಗಾಗಿ ಹೋರಾಡಿದವರು, ನೀರಿಗಾಗಿ ಹೋರಾಡಿದವರು, ಗೊಬ್ಬರಕ್ಕಾಗಿ ರೈತರು ಹೋರಾಡಿದ್ದಾರೆ. ಅಂಥವರ ಮೇಲಿನ ಆ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡರೆ ನಾವು ಶಭಾಷ್ ಅಂತೀವಿ. ತೆಗೆದುಕೊಳ್ಳದೆ ಹೋದ್ರೆ ಯಾಕೆ ತಗೊಂಡಿಲ್ಲ ಅಂತ ಕೇಳ್ತೀವಿ. ಬಡಪಾಯಿ ರೈತರನ್ನ, ಕನ್ನಡ ಪರ ಹೋರಾಟಗಾರನ ಕೋರ್ಟು ಕಚೇರಿಗೆ ಅಲಿಸಬೇಡಿ. 43 ಪೈಕಿ 41 ಪ್ರಕರಣಗಳು ಅವೆ ಅಂತ ಅನ್ಕೊಳ್ಳಣ್ರಿ. ಶಭಾಷ್ ಆಯ್ತಾ? ರಾಜ್ಯ ಸರ್ಕಾರಕ್ಕೆ ಶಭಾಷ್ಗಿರಿ. 2 ಪ್ರಕರಣದ ಬಗ್ಗೆ ಮಾತಾಡಿ. ಇವಾಗ ರಾಜ್ಯ ಸರ್ಕಾರ ಅಥವಾ ಕ್ಯಾಬಿನೆಟ್ ಸಬ್ ಕಮಿಟಿ ಯಾಕೆ ನಿರ್ಣಯ ತಗೊಳ್ತು ಅಂತ ಅವ್ರನ್ನ ಕೇಳಬೇಕಾಗತ್ತೆ. ಒಂದು. ಎರಡನೇದು, ಇವಾಗ ಕ್ಯಾಬಿನೆಟ್ ಯಾವುದೇ ತರಹದ ಡಿಸಿಷನ್ ಕೊಟ್ಟರೂ ಕೂಡ ಸೆಕ್ಷನ್ 321 ಅಡಿಯಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದನ್ನ ಒಪ್ಪಿಟ್ಟು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಇಲ್ಲ. ಕಾನೂನು ಏನ್ ಹೇಳತ್ತೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ವಂತವಾದಂತ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಅವ್ರ ತೀರ್ಮಾನ ತಗೊಳ್ಬೇಕು. ಕೂಡ ನಮ್ಮ ವೋಟ್ ಬ್ಯಾಂಕಿಗೆ, ಆ ಸಮುದಾಯಕ್ಕೆ ನಾವು ತುಂಬಾ ಪ್ರಯತ್ನ ಪಟ್ಟುವಪ್ಪ. ಒಂದ್ ನಿಮಿಷ, ನಾವು ತುಂಬಾ ಪ್ರಯತ್ನ ಪಟ್ಟುವಪ್ಪ. ಹೈಕೋರ್ಟ್ ಒಪ್ಕೊಳ್ಳಿಲ್ಲ, ಏನ್ ಮಾಡೋಣ ಅಂತ ಹೇಳ್ಬೇಕು. ನೋಡಿ, ಇಡೀ ಪ್ರಕರಣ ನಡೆದಿದ್ದು ಇದು ಕೋಮುಗಲಭೆ. ಇಡೀ ಪ್ರಕರಣ ಕೋಮುಗಲಭೆಯಾಗಿ ನಡೆದಿರಲಿಲ್ಲ. ಕೋಮುಗಲಭೆ ಅಲ್ಲ, ಹಿಂದೂ ಮುಸ್ಲಿಂ ಅದು ಅಲ್ಲಿನ ಹಳೆ ಇಂಡಿಪಂ ಪೊಲೀಸ್ ಠಾಣೆಯ ಎದುರುಗಡೆ ಪೊಲೀಸರ ವಿರುದ್ಧ ನಡೆದಿರ್ತಕ್ಕಂಥ ಒಂದು ಗಲಭೆ ಅದು. ಆ ಸಂದರ್ಭದಲ್ಲಿ ನೀವು ಅಲ್ಲಿನ ಠಾಣಾ ಇನ್ಸ್ಪೆಕ್ಟರ್ ಕೊಟ್ಟಿರ್ತಕ್ಕಂಥ ಒಪಿನಿಯನ್ ಪಕ್ಕದಲ್ಲಿ ಹೆಂಗಿಡ್ತೀರಿ? ಯಾವ ಅಡ್ಮಿನಿಸ್ಟ್ರೇಟಿವ್ ಆಧಾರದ ಮೇಲೆ ಇಡ್ತೀರಿ? ಯಾಕೆ ಈ ಕ್ರಮ ತೆಗೆದುಕೊಂಡ್ರಿ ಅನ್ನುವ ಪ್ರಶ್ನೆಗೆ ನೀವೇನು ಹೇಳ್ತಿದ್ರಿ? ಪಬ್ಲಿಕ್ ಪ್ರಾಸಿಕ್ಯೂಟರ್ ನೋಡಬೇಕಿತ್ತು. ಅರೆ, ನೀವು ಯಾಕೆ ತೆಗೆದುಕೊಂಡ್ರಿ? ಅಪ್ರೂವಲ್ ಕೊಟ್ಟಿಲ್ಲ. ಅದು ದೊಡ್ಡ ಚರ್ಚೆ ಹೈಕೋರ್ಟ್ ಚೀಮಾರಿ ಹಾಕಿದ್ದು ಇದೇ ಕಾರಣಕ್ಕೆ. ಸರ್ಕಾರದ ಆದೇಶವನ್ನು ನಾನು ಓದ್ತಿದ್ದೀನಿ. ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯವರ ಅನುಬಂಧದಲ್ಲಿರುವ ಒಟ್ಟು 43 ಪ್ರಕರಣಗಳನ್ನು ಸಂಬಂಧಪಟ್ಟ ನ್ಯಾಯಾಲಯದಿಂದ ಹಿಂಪಡೆಯಲು ಅಗತ್ಯವಾದ ಅರ್ಜಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲು ನಿಯಮಾನುಸಾರ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿದೆ. ನೀವು ಇಂಗ್ಲಿಷ್ ಹೈಕೋರ್ಟ್ ಅವರು ಎಕ್ಸ್ಟ್ರಾಕ್ಟ್ ಮಾಡಿರೋ ಇದನ್ನ ನಾವು ಓದ್ತಾ ಇದ್ದೀವಿ. ನೀವೇ ಓದ್ಬಿಡಿ ಸರ್. ಹೈಕೋರ್ಟ್ ಹೈಕೋರ್ಟ್ ಜಡ್ಜ್ಮೆಂಟ್ ಮೇಲೆ ಇವತ್ತು ವಾದ ಆಗ್ತಾ ಇರೋದು. ಡೈರೆಕ್ಟರ್ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಸತೀಶ್, ದಟ್ ಇಸ್ ಅ ವೆರಿ ಟೆಕ್ನಿಕಲ್, ವೆರಿ ಇಂಪಾರ್ಟೆಂಟ್ ಇಶ್ಯೂ. ಮಾತಾಡ್ತಿರೋದು ಹೆಂಗಿದೆ, ಯಾವುದೋ ಒಂದು ಮರ್ಡರ್ ಕೇಸಲ್ಲಿ 4 ಜನ ಆರೋಪಿಗಳನ್ನು ಇನ್ಸ್ಪೆಕ್ಟರ್ ಹಿಡ್ಕೊಂಬಂದು ಕೂಡಿಸ್ಕೊಂಡಿದ್ದಾರೆ. ಅವ್ರನ್ನ ಬಿಟ್ಟು ಕಳಿಸಿ ಅಂತ ನಾವು ಪತ್ರ ಬರೆದಿದ್ದೀವಿ. ಬಿಟ್ಟು ಕಳಿಸೋದು ಬಿಡಿಸೋದು ಫೈನಲಿ ಇನ್ಸ್ಪೆಕ್ಟರ್ನ ವಿವೇಚನೆಗೆ ಬಿಟ್ಟಂತದ್ದು. ಈ ಮಾತನ್ನು ಹೇಳ್ತೀರಾ ನೀವು? ಅದು ಇಂಗ್ಲಿಷ್ ತರ್ಜುಮೆ ಇಲ್ಲಿದೆ. ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಪ್ರಾಸಿಕ್ಯೂಷನ್ಸ್ ಅಂಡ್ ಗವರ್ಮೆಂಟ್ ಲಿಟಿಗೇಷನ್ ಇಸ್ ಡೈರೆಕ್ಟೆಡ್
to take appropriate action as per rules to submit the necessary application to the competent court for withdrawal of 43 cases in annexure from the concerned court. ಈ ಚರ್ಚೆ ಆದಾಗ ಇದೇ ಚರ್ಚೆ ಆದಾಗ ನಾವು ಅಪ್ರೂವಲ್ ಅಡ್ವೈಸರಿ ಗಿರೀಶ್ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣವನ್ನ ನೀವು ಹೇಳೋದು ಮೆರಿಟ್ ಮೇಲೆ ಒಂದು ನಿಮಿಷ ಪ್ರಕರಣದ ಮೆರಿಟ್ ಮೇಲೆ ಇದನ್ನು ವಾಪಸ್ ತಗೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋದು ಹೈಕೋರ್ಟಿನ ಅಭಿಪ್ರಾಯ ಆಗಿದ್ರೆ ಉಳಿದಿದ್ದ ಕೇಸ್ಗಳನ್ನ ಯಾಕೆ ಹೋಲ್ಡ್ ಮಾಡೋದು? ಹೀಸ್ ಅಗ್ರಿಮೆಂಟ್ ಇಸ್ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಆಗಿದೆ. ಟೆಕ್ನಿಕಲ್ ಗ್ರೌಂಡ್ಸ್ ಅಲ್ಲಿ ಸರ್ಕಾರಕ್ಕೆ 43 ಕೇಸು ವಾಪಸ್ ತಗೊಳ್ಳಿಕ್ ಬರಲ್ಲ. ಓಕೆ, ಯಾವುದೇ ಕೇಸ್ ಆದ್ರೂ ವಾಪಸ್ ಯಾವುದೇ ಸರ್ಕಾರ ಆಗಲಿ 385 ನೋಡಿ ಆ ರೆಕಮೆಂಡೇಶನ್ ಹೈಕೋರ್ಟ್ ಒಪ್ಪಿಲ್ಲ. ಮತ್ತೆ ಅದನ್ನೇ ಹೇಳ್ತಿದ್ದೀನಿ ನಾನು, ಹೈಕೋರ್ಟ್ ಛೀಮಾರಿ ಹಾಕಿದೆ. ಇಟ್ ಇಸ್ ಸೆಟ್ ಅಸೈಡ್. ಹೈಕೋರ್ಟ್ ಹೇಳಿರುವಂತದ್ದು ಸರ್ಕಾರಕ್ಕೆ 321 CRPC ಕೆಳಗೆ ಅಧಿಕಾರ ಇಲ್ಲ, ಯಾವುದೇ ಸರ್ಕಾರ ಮಾಡಬಾರದು. ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ತಮ್ಮ ಇಂಡಿಪೆಂಡೆಂಟ್ ಮೈಂಡ್ ಅನ್ನು ವಿವೇಚನೆಯನ್ನು ಅಪ್ಲೈ ಮಾಡಿ ಮಾಡಬೇಕು. ಸರ್ ಸರ್ಕಾರ ಸ್ವತಃ ಹೇಳ್ತಿದಾರಲ್ಲ ಸರ್, ಬೇಸ್ಡ್ ಆನ್ ದಿ ಹೇಳಿಲ್ಲ, ಅದನ್ನ ಹೇಳಿದ್ರೆ ನೀವು ಪೂರ್ತಿ ಆರ್ಡರ್ ಓದಿಲ್ಲ, ಅದು ಸಮಸ್ಯೆ. ಪೂರ್ತಿ ಆರ್ಡರ್ ಓದಿದ್ರೆ ಅದು ಇದ್ದಿದ್ರೆ ಆದೇಶ ಆಗ್ತಿತ್ತು. ಇಫ್ ಇಟ್ ವಾಸ್ ಅನ್ ನಿಮಿಷ ಅಬ್ದುಲ್ ರಜಾಕ್, ಇಡೀ ಪ್ರಪಂಚ ತುಂಬಾ ಸಮಸ್ಯೆ ಆಗಿರೋದೇ ಪೂರ್ತಿ ಓದದೇ ಇರೋದಕ್ಕೆ. ಒಂದೊಂದ್ ಸಾಲ ಓದ್ಕೊಂಡಿರೋದಕ್ಕೆ ಈ ಸಮಸ್ಯೆಗಳೆಲ್ಲ ಆಗ್ತಿರೋದು ಪ್ರಪಂಚ ತುಂಬಾ. ಬೇಡ ಅಜಿತ್ ಅವರೇ, ಆವತ್ತಿನ ದಿನನೇ ನಿಮ್ ಜೊತೆ ಡಿಬೇಟ್ ಮಾಡ್ತಾನೆ ನಾನು ಹೇಳಿದೆ ರೀ, ಇದು ಕೋರ್ಟ್ ಅಪ್ರೂವಲ್ ಕೊಟ್ರೆ ಮಾತ್ರ ಸುಮ್ನೆ ಬಿಜೆಪಿನವರು ಮಾತ್ರ ನೀವು ಚೆರಿ ಪಿಕಿಂಗ್ ಮಾಡಬೇಡಿ. ಏನು ಇದ್ರಲ್ಲಿ ಬಿಜೆಪಿ ನಾಯಕರು ಹೇಳ್ತಾರೆ ಕೇಸ್ ಇದೆ, ಡಿಬೇಟ್ ಆಗ್ಬೇಕು. MC ಸುಧಾಕರ್ ಮೇಲೂ ಕೇಸ್ ಇದೆ, CT ರವಿ ಮೇಲೇನೂ ಕೇಸ್ ಇದೆ. ನಿಮ್ಗೊಂದು ಉದಾಹರಣೆ ಕೊಟ್ಟೆ ಹೇಳ್ತೀನಿ. ಇದೇ ಹುಬ್ಬಳ್ಳಿ ಗಲಭೆಗೆ ಏನು ಕಾರಣ ಆಯ್ತಲ್ಲ, ಮಸೀದಿಯ ಮೇಲೆ ಭಗವಾ ಧ್ವಜದ ಫೋಟೋನ ಎಡಿಟ್ ಮಾಡಿ ಹಾಕಿದ್ದು, ಈ ಘಟನೆಯನ್ನು ವಿರೋಧಿಸಿ ಹುಬ್ಬಳ್ಳಿ ಟೌನ್ ಹಾಲ್ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಮುಸ್ಲಿಂ ಸಮುದಾಯ ಮಾಡಿದಾಗ ಅವರ ಮೇಲೆ ಹಾಕಿದ ಕೇಸನ್ನು ವಾಪಸ್ ತಗೊಂಡ್ರೆ ಈ ಡಿಬೇಟ್ ಆಗೋದಿಲ್ಲ. ಉಪವಾಸ ಸತ್ಯಾಗ್ರಹ ಮಾಡಿದಾಗ ಅವ್ರ ಮೇಲೆ ಕೇಸ್ ಹಾಕಿದ್ರೆ ಅದನ್ನ ಸರ್ಕಾರ ನೀವೇ ಕೇಳ್ತಿದ್ದೀರಿ. ಅಬ್ದುಲ್ ರಜಾಕ್ ಅವ್ರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ಕೋರ್ಟ್ ಕೊನೆ ಭಾಗಕ್ಕೆ ಬರ್ತಾ ಇದೀವಿ. ಪ್ರಶಾಂತ್, ಸಂವಿಧಾನ ಕ್ಯಾಬಿನೆಟ್ಗೆ ಕೊಟ್ಟಿರುವ ಈ ಅಧಿಕಾರದ ಪರಾಮರ್ಶೆ ಆಗಬೇಕು. ಯಾವ ಮಾದರಿಯ ಕೇಸ್ಗಳನ್ನು ತಗೋಬಹುದು ವಾಪಸ್ಸು, ಯಾವ ಮಾದರಿ ತಗೋಬಾರ್ದು ಅಂತ, ಯಾವ ಸೆಕ್ಷನ್ಗಳಲ್ಲಿ ತಗೋಬೇಕು, ಯಾವ ಸೆಕ್ಷನ್ಗಳಲ್ಲಿ ತಗೋಬಾರ್ದು. ಅದೇ ನೋಡಿ, ಅದು ಯಾವುದೇ ಪಕ್ಷ ಇರಲಿ ಬೇಕಾಬಿಟ್ಟಿ ಆಗಬಾರ್ದು. ನನಗನ್ಸುತ್ತೆ ಅದರಲ್ಲಿ ಎರಡು ರೀತಿಗಳಿರ್ತವೆ. ಯಾವತ್ತೂ ಸಂವಿಧಾನ ದತ್ತವಾಗಿ ಕೊಡ್ತಕ್ಕಂಥ ವಿವೇಚನೆಯ ಅಧಿಕಾರ ಇದೆ ಅಲ್ವಾ, ಅದು ಕಾನ್ಸ್ಟಿಟ್ಯೂಷನ್ ಕೊಡ್ತಕ್ಕಂಥದ್ದು ಇವರು ಯಾವ್ಯಾವ ತಮ್ಮ ವಿವೇಚನೆಯನ್ನು ಸಂಪೂರ್ಣವಾಗಿ ಬಳಸಿ ಅಂತ. ನೀವು ಅದನ್ನು ಕೂಡ ಜುಡಿಷಿಯಲ್ ರಿವ್ಯೂ ಮಾಡಿ ಅಂತಕ್ಕಂಥದ್ದನ್ನು ಹೋದರೆ ಸಂವಿಧಾನ ದತ್ತವಾಗಿರ್ತಕ್ಕಂಥ ಅಧಿಕಾರಕ್ಕೆ ಅರ್ಥನೇ ಇರಲ್ಲ. ಈಗ ಈ ರೀತಿ ಕಲ್ಲು ಹೊಡಿತಾ ಇದ್ದಾರೆ, ಕೋಮು ಗಲಭೆಗಳು ಬಿಡಿ, ಗಲಭೆಗಳು ಪೊಲೀಸ್ ಸ್ಟೇಷನನ್ನು ಟಾರ್ಗೆಟ್ ಮಾಡಿ ಇಟ್ಕೊಂಡು ನಡೆದಿರ್ತಕ್ಕಂಥ ಗಲಭೆಗಳಿದೆ. ನಿಮ್ಗೆ ಅಲ್ಲಿನ ಪೊಲೀಸ್ ಕಮಿಷನರ್ ಇವತ್ತು IG ಇದ್ದಾರೆ, ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ಗಳು ನಿಮಗೆ ಅವರ ಒಪಿನಿಯನನ್ನು ತೆಗೆದುಕೊಳ್ಳದೆ ಕ್ಯಾಬಿನೆಟ್ ಏಕಾಏಕಿ ನಿರ್ಣಯಗಳನ್ನು ತೆಗೆದುಕೊಂಡ್ರೆ ನಾಳೆ ಮರ್ಡರ್ ಕೇಸ್ ಬರುತ್ತಪ್ಪ. ಈಗ ರಾಜ್ಯಪಾಲರಿಗೆ ಕ್ಷಮಾದಾನದ ಅಧಿಕಾರವನ್ನು ಕೊಟ್ಟಿದೆ, ಸಂವಿಧಾನ ಕೊಟ್ಟಿದೆ. ಜನವರಿ 26 ಒಂದಿಷ್ಟು ನೀವು ಬೇಗ ಬಿಟ್ಟು ತೆಗೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರೆ ಹೇಗೆ? ನನಗನ್ಸುತ್ತೆ ಕ್ಯಾಬಿನೆಟ್ ಮೊದಲು ಈ ರೀತಿ ನಿರ್ಣಯ ಇವ್ರು ಕೇಳ್ತಾ ಇದ್ರು, ABVP ಅವ್ರು ಹೋಗಿ ಅರಗಜ್ಞಾನ ರೀ, ವಿದ್ಯಾರ್ಥಿ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಅವ್ನು ಚಳುವಳಿಗೆ ಹೋಗಿರ್ತಾನೆ ರೀ. ಅಲ್ಲ, ದಟ್ಸ್ ಅ ಫ್ಯಾಕ್ಟ್. ನಾನು ಏನಕ್ಕೆ ಡಿಸ್ಕೌಂಟ್ ಕೊಟ್ಬಿಡ್ತೀರಾ? ಹೋಮ್ ಮಿನಿಸ್ಟರ್ ನೋಡಿ, ಫಾದರ್ ಆಫ್ ದಿ ಪೊಲೀಸ್ ಸ್ಟೇಷನ್ ಅಂತ ಹೇಳ್ಬೇಕು ನಾವು. ವಿದ್ಯಾರ್ಥಿ ಅವನು ಯಾರೇ ಮಾಡಿದ್ರು ಕೂಡ ಆತ ವಿದ್ಯಾರ್ಥಿ, ಅವನಿಗೊಂದು ರೀತಿಯಾಗಿರ್ತಕ್ಕಂಥ
ಅದನ್ನು ಗಮನದಲ್ಲಿಟ್ಕೊಂಡು ತೆಲಂಗಾಣ ಪ್ರತ್ಯೇಕತಾ ಚಳವಳಿಯಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದು ಹಿಂಸಾಚಾರ ಮಾಡಿದ್ರು. ಅದು ಬೇರೆ ಫೀ ವಿಚಾರ. ಹೆಚ್ಚಳದ ವಿರುದ್ಧ ಎಷ್ಟು ಇಲ್ಲಿ ABVP ಫೀ ಹೆಚ್ಚಳದ ವಿರುದ್ಧ ಹೋರಾಟ ಲಾಸ್ಟ್ ಪಾರ್ಟಿಗೆ ಬರ್ತಾರೆ. ಲಾಸ್ಟ್ ಪಾರ್ಟಿಗೆ ಬರ್ತಾರೆ. ವಿದ್ಯಾರ್ಥಿಗಳು ಅದು ಕೋರ್ಟ್ ಹೇಳಿರಿ. ಸ್ಕೂಲ್ ಕಾಲೇಜಲ್ಲಿ ಪಾಠ ಮಾಡ್ತಿದ್ರು, ಕೋರ್ಟ್ ಹೇಳಿ. ಹೋಮ್ ಮಿನಿಸ್ಟರ್ ಮನೆ ದಾಳಿ ಮಾಡ್ತಿರ್ಲಿಲ್ಲ. ಮತ್ತೆ ಇವರೆಲ್ಲ ಯಾರು? ಇಲ್ಲಿ ಕೂತ್ಕೊಂಡು ಇವರೆಲ್ಲ ಯಾರು? ಅಲ್ಲ, ಇವರೆಲ್ಲ ಯಾರು? ಇವರೆಲ್ಲ ಯಾರು? ಅಬ್ದುಲ್ ರಜಾಕ್ ಮಧ್ಯರಾತ್ರಿ 1 ಗಂಟೆ ಬೀದಿಲಿ ನಿಂತ್ಕೊಂಡಿದ್ದಾರೆ ಅಂದ್ರೆ ಗುಂಡ್ರುಗೋವಿಗಳ ಇವು, ಗುಂಡ್ರುಗೋವಿಗಳ ಇವು ಮಧ್ಯರಾತ್ರಿ 1 ಗಂಟೆ ಬೀದಿಲಿ ನಿಂತ್ಕೊಂಡಿದ್ದಾರೆ. ಅಲ್ಲ ಧರ್ಮಗೋಸ್ಕರ ಪೊಲೀಸ್ ಠಾಣೆ ದಾಳಿ ಮಾಡ್ತಾರೆ. ದೇವರು ಪೊಲೀಸ್ ಠಾಣೆ ದಾಳಿ ಮಾಡಿದವರು ಕಿಡಿಗೇಡಿಗಳು, ಭಯೋತ್ಪಾದಕರು. ಬಿಜೆಪಿ ಪೊಲೀಸ್ ಠಾಣೆ ದಾಳಿ ಮಾಡಿದವರು ಭಯೋತ್ಪಾದಕರು. ಒಂದ್ ನಿಮಿಷ ಸರ್ಟಿಫಿಕೇಟ್ ಕೊಡೋಕೆ ಬೇಕಾಬಿಟ್ಟಿ ವಾಪಸ್ ತಗೊಳ್ಳೋದಕ್ಕೊಂದು ತಡೆ ಬೇಕಾಗಿದೆ. ಸಂವಿಧಾನದಲ್ಲಿ ನಮ್ಮ ಸಂವಿಧಾನದಲ್ಲಿ 100% ಈ ತರದ ಕೇಸ್ಗಳನ್ನ ತೆಗೆಯುವಂತ ಅಧಿಕಾರವನ್ನ ಸರ್ಕಾರಕ್ಕೆ ಕ್ಯಾಬಿನೆಟ್ಗೆ ಕೊಟ್ಟಿದೆ. ನನ್ನ ಪಾಯಿಂಟ್ ತುಂಬಾ ಕ್ಲಿಯರ್ ಇದೆ. ಈ ಕ್ಯಾಬಿನೆಟ್ ಯಾವುದೋ ಬೇರೆ ಹೋರಾಟಗಳಲ್ಲಿ ಈ ತರ ತೆಗೆದಿದ್ರೆ ಡಿಸ್ಕಷನ್ ಆಗ್ತಾ ಇರಲಿಲ್ಲ. 43ರಲ್ಲಿ 42 ಕೇಸ್ಗಳು ಬೇರೆ ಏನೇ ಇರಲಿ, ಇವತ್ತು ಡಿಸ್ಕಷನ್ ಆಗಿರುವಂತದ್ದು ಅಲ್ಲಿ ನಡೆದಂತಹ ಪೊಲೀಸ್ ಸ್ಟೇಷನ್ ಮೇಲೆ, ಪೊಲೀಸರ ಮೇಲೆ ನಡೆದಿರುವಂತಹ ದಾಳಿಯ ವಿರುದ್ಧ, ಅಲ್ಲಿ ಆಗಿರುವಂತಹ ಘೋಷಣೆಗಳ ವಿರುದ್ಧ. ಯಾರೇ ಏನೇ ತಪ್ಪು ಮಾಡಿದ್ರು, ಇವತ್ತು ಗಿರೀಶ್ನು ಹೋಗಿ ಕೇಸ್ ಹಾಕೋದ್ರ ಬದಲು ಅವರು ಒಂದಿಷ್ಟು ಜನ ಗ್ಯಾಂಗ್ ಕಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದೇ ತರ ಕಲ್ಲಿಸಿಬೋದಾಗಿತ್ತಲ್ಲ. ಯಾಕೆ ಸಿಲ್ಲಿಲ್ಲ? ಯಾಕೆ ಅಬ್ದುಲ್ ರಜಾಕ್ ಕಡೆಯವರು ಈ ತರ ಮಾಡ್ತಾ ಇದ್ರು? ನೂರಾರು ವರ್ಷಗಳಿಂದ ಮುತ್ತಿಗೆಗೂ ರುಂಡ ಕಟ್ಟು ಮಾಡ್ತೀವಿ ಅನ್ನೋ ಘೋಷಣೆಗೂ ವ್ಯತ್ಯಾಸ ಇದೆ. ಕಾಂಗ್ರೆಸ್ ಪಾರ್ಟಿ ನೇರವಾಗಿ ಕಾಂಗ್ರೆಸ್ ಪಾರ್ಟಿ ಈ ಕ್ರಿಮಿನಲ್ಗಳನ್ನ ಸಪೋರ್ಟ್ ಮಾಡಿ ಭಯೋತ್ಪಾದನಾ ಚಟುವಟಿಕೆ ಹೇಳ್ತೀನಿ. ಅದು ಒಂದು ಯೋಜಿತ ಷಡ್ಯಂತ್ರ. ಅದು ಯಾಕೆ ಅಂತ ಹೇಳಿದ್ರೆ ಪೊಲೀಸ್ ನಾನು ಚರ್ಚೆ ಕೊನೆ ಭಾಗಕ್ಕೆ ಬರ್ತಾ ಇದ್ದೀನಿ. ಅಬ್ದುಲ್ ರಜಾಕ್ಗೆ ಅರ್ಥ ಆಗ್ಲಿ ಅಂತ ಅಬ್ದುಲ್ ರಜಾಕ್ಗೆ ಅರ್ಥ ಆಗ್ಲಿ ಅಂತ ಇನ್ನೊಂದು ಉದಾಹರಣೆ. ಎಲ್ಲರ ಮೈಕ್ ಮ್ಯೂಟ್ ಆಗಿ ಅಬ್ದುಲ್ ರಜಾಕ್ಗೆ ಅರ್ಥ ಆಗ್ಲಿ ಅಂತ ಇನ್ನೊಂದು ಸಣ್ಣ ಉದಾಹರಣೆ ಕೊಟ್ಟು ಬಿಡ್ತೀನಿ. ಅರ್ಥ ಮಾಡ್ಕೊಳ್ಳೋದು. ಭಾರತದ ಸಾರ್ವಭೌಮತೆಯ ವಿರುದ್ಧ ಆಯುಧ ಹಿಡಿದು ಸಮರ ಸಾರಿ ತಲೆಮರೆಸಿಕೊಂಡು ಹೋರಾಡ್ತಾ ಇರುವಂಥ, ಬಾಂಬ್ ಸ್ಫೋಟ ಮಾಡ್ತಾ ಇರುವಂಥ, ಗುಂಡು ಹಾರಿಸ್ತಾ ಇರುವಂಥ ಅನೇಕರಿದ್ದಾರೆ. ಅವರ ಪೈಕಿ ಆಯುಧಗಳನ್ನಿಟ್ಟು ಶರಣಾಗತರಾಗಿ ಮುಖ್ಯಮಂತ್ರಿಗಳನ್ನು ಬಂದು ಭೇಟಿ ಮಾಡುವ ಅವಕಾಶ ಮಾವೋವಾದಿಗಳಿಗಷ್ಟೇ ಸಿಗುತ್ತೆ, ಭಯೋತ್ಪಾದಕರಿಗೆ ಸಿಗೋದಿಲ್ಲ. ಯು ನೋ ದ ಡಿಫರೆನ್ಸ್. ಯಾಕೆ ಅಂದ್ರೆ ಕೇಳಿಸ್ಕೊಡ್ರಿ, ನಾಳೆ ದಿವಸ ನಾಳೆ ದಿವಸ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.